ವಂದನೆಗಳು. ಧನ್ಯವಾದಗಳು. ಕಣ್ಮುಚ್ಚಿಟ್ಟಿರಿ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಇದು ಕೊಟ್ಟಿರುವಂತಹ ಅತ್ಯಮೂಲ್ಯವಾಗಿರುವಂತಹ ದಿನದ ನಿಮಿತ್ತ, ಈ ಒಂದು ಅವಕಾಶದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಒಂದು ಹೊಸ ದಿನವನ್ನು ನಮ್ಮ ಜೀವನದಲ್ಲೆಲ್ಲ ಕೊಟ್ಟು, ಆ ದಿನವೂ ಸಹ ನಮ್ಮನ್ನ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಬೇಕಾಗಿರುವಂತಹ ಪ್ರತಿನಿತ್ಯದ ಸೌಕರ್ಯಗಳನ್ನ ನೀವು ಒದಗಿಸಿಕೊಟ್ಟು, ಆ ದಿನವನ್ನು ಆ ಸಮಯವನ್ನು ಸಹ ಬರಮಾಡಿದಿರ ತಂದೆ. ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡ್ಲಿಕ್ಕೆ ಕಾದಿದ್ದೀವಿ ಅಪ್ಪ. ಕೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಇಷ್ಟಕ್ಕೂ ಕಳೆದ ವಾರ ಅಂದ್ರೆ ಬೆಳಿಗ್ಗೆ ಹೊತ್ತು ಗೂಗಲ್ ಮೀಟ್ ಅಲ್ಲಿ ಒಂದಷ್ಟು ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಸಾಮ್ಯ ರೂಪಗಳ ಬಗ್ಗೆ ಆಲೋಚನೆ ಮಾಡ್ತಾ ಬಂದ್ವಲ್ಲ. ಓಕೆ, ಸಾಮ್ಯ ರೂಪಗಳಲ್ಲಿ ಸತ್ಯವೇದದಲ್ಲಿ ಸುಮಾರು ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡಿದಾಗ ಸುಮಾರು 40 ಸಾಮ್ಯ ರೂಪಗಳು ಸತ್ಯವೇದದಲ್ಲಿ ನಮ್ಗೆ ಕಾಣಿಸುತ್ತೆ, ಹೌದಲ್ವಾ? 4 ಸುವಾರ್ತೆಗಳಲ್ಲಿ ಆ 40 ಸಾಮ್ಯ ರೂಪಗಳು ಏನ್ ಕಾಣಿಸುತ್ತೆ ನಮ್ಗೆ, ಅದರಲ್ಲಿ ಈಗಾಗಲೇ ಅದರಲ್ಲಿ ಈಗಾಗಲೇ ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಸಾಮ್ಯ ರೂಪಗಳು ಸುಮಾರು ಒಂದು 7 ರಿಂದ 8 ಇರುತ್ತೆ. ಆ 7 ರಿಂದ 8 ಸಾಮ್ಯ ರೂಪಗಳಲ್ಲಿ ಮುಖ್ಯವಾಗಿರುವಂತಹದ್ದು ಅಂದ್ರೆ ಒಂದೇ ಭಾವಾರ್ಥ ಹೇಳುವಂತಹ ಆ 7-8 ಸಾಮ್ಯ ರೂಪಗಳು ಏನಿದೆ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಾಮ್ಯ ರೂಪಗಳು. ಅದರಲ್ಲಿ ಕೆಲವು ಒಂದೇ ಭಾವಾರ್ಥವನ್ನು ಹೇಳುವಂತ ಸಾಮ್ಯ ರೂಪಗಳಿದೆ. ಉದಾಹರಣೆಗೆ ಮುತ್ತನ್ನು ಹುಡುಕುವಂತಹ ವ್ಯಾಪಾರಿ, ಅದು ನಮ್ಗೆ ಗೊತ್ತಲ್ವಾ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಸಾಮ್ಯ ರೂಪ, ಸಾಸಿವೆ ಕಾಳಿನ ಸಾಮ್ಯ ರೂಪ ಅಥವಾ ಹುಳಿ ಹಿಟ್ಟಿನ ಸಾಮ್ಯ ರೂಪ, ಇವೆಲ್ಲವೂ ಸಹ ಒಂದೇ ಭಾವಾರ್ಥವನ್ನು ಹೇಳೋದ್ರಿಂದ ಆ ಪಾರ್ಟ್ಗೆ ಒಂದು ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡಿದ್ವಿ, ಹೌದಲ್ವಾ? ಸೊ ಹಂಗ್ ಮಾಡಿ ಈಗಾಗಲೇ ನಾವು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸಾಮ್ಯ ರೂಪಗಳನ್ನು ಕವರ್ ಮಾಡಿದ್ವಿ, ಹೌದಲ್ವಾ? ಇನ್ನು ಉಳಿದಿರುವಂತಹ ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಸಾಮ್ಯ ರೂಪಗಳು, ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಮುತ್ತನ್ನು ಹುಡುಕುವಂತಹ ವ್ಯಾಪಾರಸ್ಥನು, ಇವೆಲ್ಲವೂ ಸಹ ನಮ್ಗೆ ನಾರ್ಮಲ್ ಆಗಿ ಓದಿದ್ರೆ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಅದೇ ರೀತಿಯಾಗಿರುವಂತಹ ಸಾಮ್ಯ ರೂಪವನ್ನ ಆಲೋಚನೆ ಮಾಡಿ ನೋಡಿದ್ವಿ. ಓಕೆ, ಹಾಗಾದ್ರೆ ಒಂದು ಸಾಮ್ಯ ರೂಪಗಳಲ್ಲಿ ಒಂದು ಕ್ಯಾಟಗರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇನ್ನು ನೆಕ್ಸ್ಟ್ ಕ್ಯಾಟಗರಿಯ ಸಾಮ್ಯ ರೂಪಗಳು ಏನೇನಿದೆ, 1-2-3 ವಾರ ಗ್ಯಾಪ್ ಕೊಟ್ಟು ಅದನ್ನ ಶುರು ಮಾಡ್ಕೊಳ್ಳೋಣ. ಓಕೆ, ಹಾಗಾದ್ರೆ ಇವತ್ತು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಏಕೆ ಪಾಪ ಮಾಡಬಾರದು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಏಕೆ ಪಾಪ ಮಾಡಬಾರದು, ಅಥವಾ ಪಾಪವನ್ನು ಯಾಕೆ ಮಾಡಬಾರದು. ಓಕೆ, ಯಾಕೆ ಮಾಡಬಾರದು ನಿಮ್ಮ ಪ್ರಕಾರ? ಯಾಕಂದ್ರೆ ಪಾಪಗಳ ಬಗ್ಗೆ ಸಾಕಷ್ಟು ಮೆಸೇಜ್ ಕೇಳಿದ್ವಿ ನಾವು. ಪಾಪ ಅಂದ್ರೆ ಏನು ಅಂತ ಕೇಳಿದ್ವಿ, ಪಾಪ ಏನ್ ಮಾಡುತ್ತೆ ಅಂತ ಕೇಳಿದ್ವಿ. ಈಗ ನೀವು ಹೇಳಿ, ಏನಕ್ಕೋಸ್ಕರ ಪಾಪ ಮಾಡಬಾರ್ದು? ನಿಮ್ಗೆ ಏನ್ ಅನ್ಸುತ್ತೆ, ಏನಕ್ಕೋಸ್ಕರ ಪಾಪ ಮಾಡಬಾರ್ದು? ಪಾಪ ಇದ್ರೆ ದೇವರ ಸನ್ನಿಧಿಗೆ ಸೇರಿಸಲ್ಲ. ನಾವು ಪರಿಶುದ್ಧರಾಗಿರಬೇಕು, ಅದಕ್ಕಾಗಿ. ದೇವರು ಪರಿಶುದ್ಧರಾಗಿರುವುದರಿಂದ ನಾವು ಪರಿಶುದ್ಧರಾಗಿರ್ಬೇಕು, ಅದಕ್ಕೋಸ್ಕರ ಪಾಪ ಮಾಡಬಾರ್ದು. ಓಕೆ, ನೋಟೆಡ್. ನೆಕ್ಸ್ಟ್, ಪಾಪದ ಸಂಬಳ ಮರಣ, ಅದಕ್ಕೋಸ್ಕರವಾಗಿ ಪಾಪ ಮಾಡಬಾರ್ದು. ಪಾಪದ ಸಂಬಳ ಮರಣ, ಅದಕ್ಕೋಸ್ಕರ ಪಾಪ ಮಾಡಬಾರ್ದು. ಇನ್ನು ನಾವು ಈಗಾಗಲೇ ಪಾಪಕ್ಕೆ ನಾವು ಪಾಪದಿಂದ ಏನಂತಂದ್ರೆ ಸತ್ತೋಗಿದ್ದೀವಣ್ಣ, ನಾವು ನಿತ್ಯದಲ್ಲಿ ಬರ್ತಾ ಇದ್ದೀವಲ್ಲ, ಅದಕ್ಕಾಗಿ ನಾವು ಪಾಪ ಮಾಡಬಾರದು. ಓಕೆ, ಹಿಂದಿನ ಜೀವನ ಈಗಾಗಲೇ ಬಿಟ್ಟಿದ್ದೀವಿ, ಅದರ ನಿಮಿತ್ತ ಪಾಪ ಮಾಡಬಾರ್ದು. ಇನ್ನು ಪಾಪ ಮಾಡಿದವರು ದೇವ್ರ ರಾಜ್ಯಕ್ಕೆ ಸೇರಲಾರರು, ಪರಲೋಕ ರಾಜ್ಯಕ್ಕೆ ಬರುವುದಿಲ್ಲ. ಓಕೆ, ನೆಕ್ಸ್ಟ್, ಇನ್ನು ಪಾಪ ಮಾಡಿದ್ರೆ ದೇವರಿಂದ ದೂರವಾಗ್ತೀವಿ, ಅದಕ್ಕೋಸ್ಕರ ಮಾಡಬಾರ್ದು. ದೇವರಿಂದ ದೂರ ಆಗ್ತೀವಿ. ವೆರಿ ಗುಡ್. ಆಮೇಲೆ ಓಕೆ, ಹಾಗಾದ್ರೆ ನಾವ್ ಇಷ್ಟೊತ್ತು ಆಲೋಚನೆ ಮಾಡಿರುವಂತಹ ಎಲ್ಲಾ ಕಾರಣಗಳು ಸರಿನೇ, ಹೌದಲ್ವಾ? ಈ ಎಲ್ಲಾ ಕಾರಣಗಳಿಗೂ ಸಹ ಒಂದು ಮೂಲ ಕಾರಣ ಇದೆ. ಆ ಮೂಲ ಕಾರಣವನ್ನ ಆಲೋಚನೆ ಮಾಡ್ತಾ ನೀವು ಹೇಳಿರುವಂತಹ ಎಲ್ಲಾ ಕಾರಣವೂ ಸರಿನೇ, ಅದೆಲ್ಲ ನಿಜನೇ. ಓಕೆ, ಅದಕ್ಕೆ ಒಂದು ಮೂಲ ಕಾರಣ ಅಂದ್ರೆ ಆದಿಯಿಂದಲೂ ಸಹ ಪಾಪ ಮಾಡಿ ಮನುಷ್ಯರು ಏನಾದ್ರು ಅಂತ ಹೇಳಿ ಸ್ವಲ್ಪ ನೋಡ್ತಾ ಬರೋಣ, ನಮ್ಗೆ ಅರ್ಥ ಆಗೋಗುತ್ತೆ ಯಾಕೆ ಪಾಪ ಮಾಡಬಾರ್ದು ಅಂತ ಹೇಳಿ. ಓಕೆ, ಯಾಕಂದ್ರೆ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಪಾಪ ಏನಕ್ಕೋಸ್ಕರ ಮಾಡಬಾರ್ದು ಅಂದ್ರೆ, ಪಾಪ ಮಾಡಿದ್ರೆ ಜೈಲ್ಗೆ ಹೋಗ್ತೀವಿ. ಲೋಕದ ಜನ ಹಿಂಗೆ ಅಲ್ವಾ ಯೋಚನೆ ಮಾಡುವಂತದ್ದು, ಪಾಪ ಮಾಡಿದ್ರೆ ಜೈಲ್ಗೆ ಹೋಗ್ತೀವಿ, ಪಾಪ ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಅದಕ್ಕೋಸ್ಕರ ಪಾಪ ಮಾಡಬಾರ್ದು. ಪಾಪ ಮಾಡಿದ್ರೆ ದೇವರ ಕಡೆ ಹೆಂಗೆ ಶಿಕ್ಷೆ ಆಗುತ್ತೆ, ಅದಕ್ಕೋಸ್ಕರ ಪಾಪ ಮಾಡಬಾರ್ದು.
ಇವೆಲ್ಲ ಅಲ್ಲ ಪ್ರಿಯ ನಿಜವಾಗ್ಲು. ಯಾಕಂದ್ರೆ ಜನ ಆಲೋಚನೆ ಮಾಡುವಂತಹದ್ದು ಹಿಂಗೆ, ಪಾಪ ಮಾಡಿದ್ರೆ ಶಿಕ್ಷೆ ಆಗತ್ತೆ, ಪಾಪ ಮಾಡಿದ್ರೆ ಜೈಲಿಗೆ ಹೋಗ್ತೀವಿ, ಅದೆಲ್ಲ ಪಾಯಿಂಟ್. ಪಾಪ ಮಾಡಿದ್ರೆ ನಮ್ಮ ಜೀವನದಲ್ಲಿ ಇನ್ನೊಂದು ಅತಿ ಅಮೂಲ್ಯವಾಗಿರುವಂತಹದನ್ನು ಕಳ್ಕೊಳ್ತೀವಿ. ನಮಗದ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಆದಿಯಲ್ಲಿ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿ ಒಂದ್ಸಾರಿ ನೋಡಿ. ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿ ಭೂಮಿಯ ಮೇಲೆ ಆದಾಮ್ ಅವರನ್ನು ಬಿಟ್ಟ ನಂತರ ಸಿಚುವೇಶನ್ ಹೇಗಿತ್ತು? ಪ್ರತಿದಿನ ಬಂದು ದೇವರು ಏನ್ ಮಾಡ್ತಿದ್ದಂತೆ ಇವ್ರ ಜೊತೆ ನೋಡೋಣ ಒಂದ್ಸಾರಿ. ಆದಿಕಾಂಡ 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ, 3:8. ತರುವಾಯ ಯೆಹೋವ ದೇವರು ಹ್ಮ್. ಸಂಜೆ ತಂಗಾಳಿಯಲ್ಲಿ ತೋಟದೊಳಗಡೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಸಾಕು. ಅಂದ್ರೆ ರುಟೀನ್ ಪ್ರಕಾರ ದೇವ್ರು ಬಂದ್ರಂತೆ ಇವ್ರ ಜೊತೆ. ಅಂದ್ರೆ ಈ ಮುಂಚೆ ಏನ್ ಮಾಡ್ತಿದ್ರು? ಪ್ರತಿನಿತ್ಯವೂ ಸಹ ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ, ಅಂದ್ರೆ ತೋಟದೊಳಗೆ ದೇವರು ಸಂಚರಿಸ್ತಿದ್ರು ಅಂತ ಹೇಳಿದ್ರೆ ನಡೆದಾಡ್ತಿದ್ರು ಅಂತ ಅದರ ಅರ್ಥ. ನೀವು ಬೇರೆ ಭಾಷೆ ನೀವು ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ವರ್ಷನ್ಸ್ ಅನ್ನ ನೋಡಿದಾಗ ಇದೇ ವಚನವನ್ನ, ದೇವರು ಇವ್ರ ಜೊತೆ ಬಂದು ಮಾತಾಡ್ತಿದ್ರು. ಪ್ರತಿನಿತ್ಯವೂ ನಡೀತಿದ್ದಂತಹ ಕಾರ್ಯಕ್ರಮ ಅದು. ಪ್ರತಿನಿತ್ಯವೂ ಹೆಂಗ್ ಬಂದ್ರೋ ಇವ್ರು ಪಾಪ ಮಾಡಿದ ದಿನವೂ ಹಂಗೆ ಬಂದ್ರು ಅಂತ ಈ ವಚನ ಬರ್ಸಿರುವಂತಹದ್ದು. ನಿಮ್ಗೆ ಅರ್ಥ ಆಯ್ತನ ಹೇಳಿದ್ದು? ಪ್ರತಿನಿತ್ಯವೂ ದೇವ್ರು ಹೇಗೆ ಇವ್ರ ಜೊತೆ ಬಂದು ನಡೆದಾಡ್ತಿದ್ರು, ಇವ್ರ ಜೊತೆ ಬಂದು ಮಾತಾಡ್ತಿದ್ರು, ಅದೇ ತರ ಆ ದಿನನೂ ಸಹ ಬಂದ್ರು. ಅದಕ್ಕೋಸ್ಕರ ಈ ವಚನ ಬರ್ದಿರುವಂತಹದ್ದು. ಅಂದ್ರೆ ಪ್ರತಿನಿತ್ಯವೂ ಏನ್ ಮಾಡ್ತಿದ್ರು? ಪ್ರತಿದಿನವೂ ಈ ಮುಂಚೆ ಪ್ರತಿದಿನ ಏನ್ ಮಾಡ್ತಿದ್ರು? ದೇವರು ಇವ್ರ ಜೊತೆ ನಡೆದಾಡ್ತಿದ್ರೆ. ಹೌದು, ಹಂಗೆ ಇದೆ. ಇವ್ರ ಜೊತೆ ನಡೆದಾಡ್ತಿದ್ರು. ನೀವು ಇಂಗ್ಲಿಷ್ ಅದಕ್ಕೆ ಬೇರೆ ಬೇರೆ ಟ್ರಾನ್ಸ್ಲೇಷನ್ ಅನ್ನ ನೋಡಿದಾಗ ಇಂಗ್ಲಿಷ್ ಅಲ್ಲಿ ಇವ್ರ ಜೊತೆ ಪ್ರತಿನಿತ್ಯವೂ ದೇವರು ನಡೆದಾಡ್ತಿದ್ರು. ಪಾಪ ಮಾಡುವುದಕ್ಕಿಂತ ಮುಂಚಿನ ಸೀನ್, ದೇವರು ಮನುಷ್ಯರ ಜೊತೆ ನಡೆದಾಡ್ತಿದ್ರು. ದೇವರು ಸಂಜೆ ಹೊತ್ತು ಪ್ರತಿನಿತ್ಯವೂ ಬಂದು ಮನುಷ್ಯರ ಜೊತೆ, ಅವರ ಜೊತೆಯಲ್ಲಿ ನೀವು ಹೇಗೆ ನಿಮ್ಮ ಮಕ್ಕಳ ಕೈ ಹಿಡ್ಕೊಂಡು ನಡೆದಾಡ್ತಿರೋ ವಾಕ್ ಹೋಗ್ಬೇಕಾದ್ರೆ, ನೀವು ಹೇಗೆ ನಿಮ್ಮ ಮಕ್ಕಳಿಗೆ ತುಂಬಾ ಕ್ಲೋಸ್ ಆಗಿರ್ತಿರೋ ಹೊರಗಡೆ ಹೋಗಿರ್ಬೇಕಾದ್ರೆ ಅಥವಾ ಮನೇಲಿ ಇರ್ಬೇಕಾದ್ರೆ, ಹಂಗಿತ್ತಂತೆ ದೇವರಿಗೂ ಮನುಷ್ಯರಿಗೂ ಸಹವಾಸ. ದೇವರು ಮನುಷ್ಯರ ಜೊತೆ ನಡೀತಿದ್ರು, ದೇವರು ಮನುಷ್ಯರ ಜೊತೆ ಮಾತಾಡ್ತಿದ್ರು. ಎಂತ ದೊಡ್ಡ ಸೌಭಾಗ್ಯ ಅಲ್ವಾ? ಒಂದ್ಸರಿ ಊಹೆ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ಅಂತ ಹೇಳಿ. ಅಷ್ಟೊಂದು ದೊಡ್ಡ ಸರ್ವಶಕ್ತರಾಗಿರುವಂತವರು ಮನುಷ್ಯರ ಜೊತೆ ನಡೆದಾಡುವಂತಹದ್ದು ಅಂದ್ರೆ ಏನು? ಮನುಷ್ಯರ ಜೊತೆ ನಡೆಯುವಂತಹದ್ದು ಅಂದ್ರೆ ಏನು? ಮನುಷ್ಯರ ಜೊತೆ ಮಾತಾಡುವಂತಹದ್ದು ಅಂದ್ರೆ ಏನು? ಇದು ಮನುಷ್ಯರು ಪಾಪ ಮಾಡುವುದಕ್ಕಿಂತ ಮುಂಚೆ ಭೂಮಿಯ ಮೇಲೆ ನಡೀತಾ ಇದ್ದಂತಹ ವಿಚಾರ ಅಲ್ವಾ? ಎಷ್ಟ್ ಚೆನ್ನಾಗಿತ್ತಲ್ವಾ? ಎಷ್ಟು ಉನ್ನತವಾಗಿರುವಂತಹ ಪರಿಸ್ಥಿತಿ ಅಲ್ವಾ? ಒಂದಿನ ಇವ್ರು ಪಾಪ ಮಾಡ್ತಾರೆ. ಪಾಪ ಮಾಡಿದ ನಂತರ ದೇವರೇನೋ ಮತ್ತೆ ಬರ್ತಾರೆ ಹಂಗೆ. ಮತ್ತೆ ಯೂಶುವಲ್ ಆಗಿ ಹೆಂಗ್ ಬರ್ತಿದ್ರು ಹಂಗೆ ಬರ್ತಾರೆ. ಆದಮ್ ಅವರು ಅಡಗಿಕೊಂಡ್ರು, ಬಚ್ಚಿಟ್ಕೊಂಡ್ರು ಅಂತ ನಾವು ಓದ್ಕೊಳ್ತೀವಲ್ವಾ ಸತ್ಯವೇದದಲ್ಲಿ. ಬಚ್ಚಿಟ್ಕೊಂಡ್ರು, ಓಡೋದ್ರು ದೇವರನ್ನ ನೋಡಿ ಅಂತ ಹೇಳಿ. ಇದನ್ನೆಲ್ಲ ನೋಡ್ತೀವಲ್ವಾ ನಾವು ಸತ್ಯವೇದದಲ್ಲಿ. ಅದೇನ್ ಹೇಳುತ್ತೆ ನಮಗೆ? ಮೊಟ್ಟ ಮೊದಲನೇದಾಗಿ ಮನುಷ್ಯರಿಗೂ ದೇವರಿಗೂ ದೂರ ಏರ್ಪಟ್ಟಿದ್ದಲ್ಲೇ. ಪಾಪ ಮಾಡಿದ ನಂತರ ದೇವರ ಮಹಿಮೆಯನ್ನ ಹೊಂದದೆ ಹೋದ್ರು. ಪಾಪ ಮಾಡಿದ ನಂತರ ಮೊಟ್ಟ ಮೊದಲನೇದಾಗಿ ಮನುಷ್ಯರು ದೇವರನ್ನ ನೋಡಿ ಓಡೋಗಿದ್ದು ಅಂದ್ರೆ ಅವಾಗ್ಲೇ ಅಲ್ವಾ? ಅಂದ್ರೆ ದೂರ ಅನ್ನುವಂತಹದ್ದು ಅವಾಗ್ಲೇ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ ಇದೊಂಥರ ಅವಾಗ ಮಾತಾಡ್ಕೊಳ್ತೀವಲ್ವಾ, ಬೆಂಕಿಗೂ ನೀರಿಗೂ ಇರುವಂತಹ ಸಂಬಂಧ. ನೀರಿರುವಂತಹ ಕಡೆ ಬೆಂಕಿ ಹತ್ತೋದಿಲ್ಲ, ನಿಜನ? ಅದಾಗೋದಿಲ್ಲ, ಆರೋಗುತ್ತೆ. ಅದಕ್ಕೋಸ್ಕರನೇ ಅಲ್ವಾ ಬೆಂಕಿ ಹತ್ಕೊಂಡಾಗ ನೀವು ನೀರನ್ನ ತಗೊಂಡ್ಬಂದು ಅದನ್ನ ಆರಿಸುವಂತಹದ್ದು. ಅದು ಎರಡೂ ಸಹ ಒಂದೇ ಕಡೆ ಇರ್ಲಿಕ್ಕೆ ಆಗೋದಿಲ್ಲ. ಹೌದಾ? ನೆಕ್ಸ್ಟ್, ನೀವು ಲೈಟ್ ಹಾಕಿದ ತಕ್ಷಣ ಆ ಕತ್ತಲು ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡು ಸೈಮಲ್ಟೇನಿಯಸ್ ಆಗಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ಎರಡು ಜೊತೆಯಾಗಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರೆ ಬೆಳಕಿರ್ಬೇಕು, ಇಲ್ಲ ಅಂದ್ರೆ ಕತ್ಲಿರ್ಬೇಕು. ಒಂದ್ ಸ್ವಲ್ಪ ಬೆಳಕಿರುತ್ತೆ, ಸ್ವಲ್ಪ ಕತ್ಲಿರುತ್ತೆ, ಒಂದೇ ಜಾಗದಲ್ಲಿ ಅದಾಗದೇ ಇರುವಂತಹ ಕೆಲಸ. ಬೆಳಕಿರುವಂತಹ ಕಡೆ ಕತ್ತಲಿಗೆ ಜಾಗ ಇಲ್ಲ, ಕತ್ತಲಿರುವಂತಹ ಕಡೆ ಬೆಳಕಿಗೆ ಜಾಗ ಇಲ್ಲ. ಇದೊಂದು ವೇಳೆ ನಮ್ಗೆ ಅರ್ಥ ಆದ್ರೆ, ಈ ಮನುಷ್ಯರು ಯಾವಾಗ ಪಾಪ ಮಾಡ್ತಾರೋ ಆಗ ಪಟ್ಟಂತ ನಮ್ಮಿಂದ ದೂರ ಆಗುವಂತಹವ್ರು ಅಂದ್ರೆ ದೇವ್ರೆ. ಯಾಕಂದ್ರೆ ಅದು ಇರ್ಲಿಕ್ಕೆ ಆಗದೇ ಇರುವಂತಹದ್ದು. ದೇವರು ದೂರ ಆಗ್ಬೇಕು ಅಂತ ಆಗ್ತಿರುವಂತಹದ್ದಲ್ಲ ಅದು ಒಟ್ಟಿಗೆ ವಾಸ ಮಾಡ್ಲಿಕ್ಕೆ ಆಗದೇ ಇರುವಂತಹದ್ದು. ದೇವರು ಪಾಪ ಇವೆರಡೂ ಸಹ ಒಟ್ಟಿಗೆ ವಾಸ ಮಾಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರಗಳು. ಹಾಗಾದ್ರೆ ಮನುಷ್ಯರು ಏನಕ್ಕೋಸ್ಕರ ಪಾಪ ಮಾಡಬಾರದು ಅಂತ ಹೇಳಿದ್ರೆ ಇದೇ ಕಾರಣ. ಮೊಟ್ಟ ಮೊದಲನೇ ದೊಡ್ಡ ಕಾರಣ ಅಂದ್ರೆ ಇದೆ. ಪಾಪ ಮಾಡಿ ಮನುಷ್ಯರು ಇದಾಗ್ಲೇ ದೇವರಿಗೆ ಆದಿಯಲ್ಲಿ ದೂರ ಆಗೋದ್ರು. ಅದು ಎಷ್ಟು ತೀವ್ರವಾಗಿರುವಂತಹದ್ದು ಅಂತ ಹೇಳಿದ್ರೆ, ದೇವರು ಇಷ್ಟಕ್ಕೂ ಏದೇನ್ ತೋಟದಿಂದನೇ ಹೊರಗಡೆ ಹಾಕಿದ್ರು ನಿಜನ
ಆದಮ್ ಅವರನ್ನ ಇವರು ಪಾಪ ಮಾಡಿದ ನಂತರ ಏದೇನ್ ತೋಟದಿಂದನೇ ಹೊರಗಡೆ ಆಗ್ತಾರೆ. ಅಂದ್ರೆ ದೇವರ ಪ್ರಸನ್ನತೆ ಎಲ್ಲಿ ಮುಂಚೆ ಕಾಣಿಸ್ಕೊಳ್ತಿತ್ತೋ ಆ ಸ್ಥಳದಲ್ಲೂ ಮನುಷ್ಯರನ್ನ ಇರ್ಲಿಕ್ಕೆ ಬಿಡ್ತಾ ಇಲ್ಲ ದೇವ್ರು. ಈ ಮುಂಚೆ ಕಾಣಿಸ್ಕೊಳ್ತೋ, ಈ ಮುಂಚೆ ಎಲ್ಲಿ ಆದಮ್ ಅವರ ಜೊತೆ ದೇವ್ರು ನಡೆದಾಡಿದ್ರು, ಈ ಮುಂಚೆ ಎಲ್ಲಿ ಆದಮ್ ಅವರ ಜೊತೆ ದೇವ್ರು ಮಾತಾಡಿದ್ರು, ಆ ಸ್ಥಳದಲ್ಲೂ ಇರ್ಲಿಕ್ಕೆ ಬಿಡ್ತಿಲ್ಲ ದೇವ್ರು. ಹೊರಗಡೆ ಗೆಟ್ ಔಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದು ಒಟ್ಟಿಗೆ ವಾಸ ಮಾಡ್ಲಿಕ್ಕೆ ಆಗದೇ ಇರುವಂತಹದ್ದು. ಪ್ರಥಮವಾಗಿ ನಮ್ಮ ಪಾಪ ಮಾಡಿದ ತಕ್ಷಣ ನಮ್ಮ ಜೀವನದಲ್ಲಿ ಆಗುವಂತಹ ಕೆಲಸ ಅಂದ್ರೆ ಇದೆ, ದೇವರು ನಮ್ಮನ್ನು ಬಿಟ್ಟು ಅಗಲುವಂತಹದ್ದು. ಏನಕ್ಕೋಸ್ಕರ ಪಾಪ ಮಾಡಬಾರ್ದು ಅಂದ್ರೆ ಜೀವ ಸ್ವರೂಪನಾಗಿರುವಂತಹ ದೇವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಆವಾಗ ಆದಮ್ ಅವರ ವಿಚಾರದಲ್ಲಿ ಆಗಿದ್ದದೆ. ಜೊತೆಯಲ್ಲಿ ಇರುವಂತಹದ್ದು ಅಂದ್ರೆ ಏನು, ನಡೆದಾಡುವಂತಹದ್ದು ಅಂದ್ರೆ ಏನು, ಮಾತಾಡುವಂತಹದ್ದು ಅಂದ್ರೆ ಏನು, ಈ ಒಂದು ದೊಡ್ಡ ಭಾಗ್ಯ ಮೊಟ್ಟ ಮೊದಲನೇ ದಂಪತಿಗಳು ಕಳ್ಕೊಂಡಿದ್ ಯಾವ ತರಿಂದ ಗೊತ್ತಾ? ಪಾಪದಿಂದ. ಕೊನೆಗೆ ಇದು ಯಾವ ಪರಿಸ್ಥಿತಿಗೆ ಬಂತು? ದೇವರ ಪ್ರಸನ್ನತೆ ಈ ಮುಂಚೆ ಇದ್ದಂತಹ ಆ ಸ್ಥಳದಲ್ಲೂ ಸಹ ಆದಮ್ ಅವರು ವಾಸ ಮಾಡೋ ಹಂಗಿಲ್ಲ. ಹೌದಾ? ಯಾಕಂದ್ರೆ ಇವರು ಪಾಪಿಗಳು. ಆ ಪ್ರಸನ್ನತೆ ಇದ್ದಿದ್ದು ಪರಿಶುದ್ಧರದ್ದು. ನಿಜನಾ? ಈಗ ಆ ಸ್ಥಳದಲ್ಲೂ ವಾಸ ಮಾಡೋ ಹಂಗಿಲ್ಲ. ನೆಕ್ಸ್ಟ್ ಈಗ ಜೀವ ಹಣ್ಣು ಇರುತ್ತಲ್ವಾ, ಅದಕ್ಕೆ ಕೆರೂಬಿಯನ್ನ ಅಡ್ಡ ಇಡ್ತಾರೆ ದೇವ್ರು. ನಮಗ್ ಗೊತ್ತಲ್ವಾ? ಅಂದ್ರೆ ಅದರ ಹತ್ರನೂ ಬರ್ಲಿಕ್ಕೆ ಆಗೋದಿಲ್ಲ, ಅದರ ಹತ್ರನೂ ಬರಬಾರ್ದು ಆದಮ್ ಅವರು. ಇಷ್ಟಕ್ಕೂ ಕೆರೂಬಿಯರು ಯಾವುದಕ್ಕೆ ಗುರುತು ಅಂತ ಹೇಳಿ ಈಗಾಗ್ಲೇ ನಾವು ಮಾತಾಡ್ಕೊಂಡಿದ್ದು ಸಾಕಷ್ಟು ಪ್ರಸಂಗಗಳಲ್ಲಿ. ಯಾವುದಕ್ಕೆ ಗುರುತು? ಜೀವಫಲ ಆಗಿರ್ಬೋದು, ನೆಕ್ಸ್ಟ್ ಅಥವಾ ದೇವರಿರುವಂತಹ ಸ್ಥಳ ಆಗಿರ್ಬೋದು, ಇದಕ್ಕೆ ಗುರುತು ಕೆರೂಬಿಗಳು. ಹೌದಲ್ವಾ? ಕೆರೂಬಿಗಳು ಅಂದ್ರೆ ಒಂದು ರೀತಿಯಾಗಿರುವಂತಹ ದೇವದೂತರು. ದೇವದೂತರಲ್ಲಿ ಒಂದು ವಿಧ. ಅಡ್ಡ ಇಡ್ತಾರೆ ದೇವರು ಕೆರೂಬಿಯರನ್ನ. ಏನಕ್ಕೋಸ್ಕರ? ಆ ಜೀವ ಫಲದ ಹತ್ರ ಹೋಗ್ಲೂಬಾರದು. ದೇವರ ಪ್ರಸನ್ನತೆ ಹತ್ರ, ಈಗಾಗ್ಲೇ ದೇವರ ಪ್ರಸನ್ನತೆ ವಾಸ ಮಾಡುವಂತಹ ಸ್ಥಳದ ಹತ್ರ ಇವರು ಬರ್ಲೂಬಾರದು. ಅದಕ್ಕಿರುವಂತಹ ತೀವ್ರವಾಗಿರುವಂತಹ ಅಪೋಸಿಷನ್ ಒಂದ್ಸರಿ ನೋಡಿ. ದೇವರಿಗೂ ಪಾಪಕ್ಕೂ ಇರುವಂತಹ ಎದುರು. ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವ್ದಾದ್ರು ಒಂದು ವಸ್ತು ಇಷ್ಟ ಇಲ್ಲ ಅನ್ನುವಂಥದ್ದು ಬೇರೆ, ನಾವಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬೇರೆ. ಹಿಂಗೆ ಹೇಳುವಂತಹದ್ದು ಇದನ್ನ. ಒಂದ್ ವೇಳೆ ಕೆಲವೊಂದು ವಿಷಯಗಳು ವಿಚಾರಗಳು ನಮ್ಗೆ ಇಷ್ಟ ಆಗೋದಿಲ್ಲ, ಆದ್ರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೇವೆ. ನಿಜನ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೇವೆ. ಇಷ್ಟ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ದೂರವಾಗಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೀವಿ. ಇಷ್ಟ ಇಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಿದೀವಿ. ಈ ಪಾಪ ಮತ್ತೆ ದೇವರು ಹಂಗಾಗುವಂತಹ ವಿಚಾರಗಳಲ್ಲ. ಇದು ಅಡ್ಜಸ್ಟ್ ಮಾಡ್ಕೊಂಡು ದೇವರಿಗೆ ಪಾಪ ಅಂದ್ರೆ ಇಷ್ಟ ಇದೆಯೋ, ದೇವರಿಗೆ ಪಾಪ ಅಂದ್ರೆ ಇಷ್ಟ ಇಲ್ವೋ, ಆ ಪ್ರಶ್ನೆನೇ ಅಲ್ಲ. ಇಲ್ಲಿ ಪಾಪ ಇರುವಂತಹ ಕಡೆ ದೇವ್ರು ಇರ್ಲಿಕ್ಕೆ ಆಗೋದಿಲ್ಲ ಅಷ್ಟೇ, ದೇವ್ರು ಇರುವಂತಹ ಕಡೆ ಪಾಪ ಇರ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಅದ್ ಇರ್ಲಿಕ್ಕಾಗದೇ ಇರುವಂತಹ ವಿಚಾರ. ಇಷ್ಟದ ಪ್ರಶ್ನೆ ಅಲ್ಲ, ಒಟ್ಟಿಗೆ ವಾಸ ಮಾಡ್ಲಿಕ್ಕೆ, ಒಟ್ಟಿಗೆ ಡ್ವೆಲ್ ಮಾಡ್ಲಿಕ್ಕೆ ಆಗದೇ ಇರುವಂತಹ ವಿಚಾರಗಳು. ಹೌದಾ? ಈಗ ಯೋಚನೆ ಮಾಡಿ ನೋಡಿ. ಪಾಪ ಒಬ್ಬ ಮನುಷ್ಯ ಏನಕ್ಕೋಸ್ಕರ ಮಾಡಬಾರದು ಅಂತ ಹೇಳಿದ್ರೆ, ಶಿಕ್ಷೆ ಆಗತ್ತೆ ಅಂತಲ್ಲ, ಪೊಲೀಸರು ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ ಅಂತಲ್ಲ, ಪ್ರಪ್ರಥಮವಾಗಿ ದೇವರು ಮನುಷ್ಯರನ್ನ ಕೈ ಬಿಡ್ತಾರೆ. ಪಾಪ ಎಷ್ಟು ತೀವ್ರವಾಗಿರುವಂತಹದ್ದು ಅಂತ ಹೇಳಿದ್ರೆ, ಗುಡ್ ಫ್ರೈಡೆ ದಿನ ನಮ್ಗೆ ಗೊತ್ತಲ್ವಾ, ಯೇಸು ಕ್ರಿಸ್ತರು ಮಾತಾಡಿದಂತಹ ಮಾತು, ಎಲಿ ಎಲಿ ಲಮ ಸಬಕ್ತಾನಿ ಅಂದ್ರೆ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂದ್ರೆ ಯೇಸು ಕ್ರಿಸ್ತರ ಕೈಗೆ ದೇವರು ಬಿಟ್ಬಿಡ್ತಾರೆ. ಯಾಕೆಂದ್ರೆ ಲೋಕ ಪಾಪಗಳು ಯೇಸು ಕ್ರಿಸ್ತರ ತಲೆ ಮೇಲಿದೆ. ಪರಿಶುದ್ಧ ಕುರಿಮರಿ ಆಗಿರುವಂತಹ ಯೇಸು ಕ್ರಿಸ್ತರ ತಲೆ ಮೇಲಿದೆ ಲೋಕದ ಪಾಪಗಳು. ಹೌದಲ್ವಾ? ಆ ಸಮಯದಲ್ಲಿ ಯಾವಾಗ್ಲೂ ಒಟ್ಟಿಗೆ ಇದ್ದಂತಹ ತಂದೆಯಾಗಿರುವಂತಹ ದೇವರು ಯೇಸು ಕ್ರಿಸ್ತರು, ಯಾವಾಗ್ಲೂ ತುಂಬಾ ಗಟ್ಟಿಯಾಗಿರುವಂತಹ ಸಂಬಂಧವನ್ನ ಹೊಂದಿರುವಂತಹ ತಂದೆಯಾಗಿರುವಂತಹ ದೇವರು ಯೇಸು ಕ್ರಿಸ್ತರು. ಇವರ ಮಧ್ಯೆ ಇರುವಂತಹ ಸಂಬಂಧ ಕಳಚಿ ಬಿದ್ದೋಗುತ್ತೆ. ಅಂದ್ರೆ ಇವರ ಮಧ್ಯೆ ಇರುವಂತಹ ಬಂಧ ಎಷ್ಟು ದೊಡ್ಡದ್ದು, ಇವರ ಮಧ್ಯೆ ಇರುವಂತಹ ಸಂಬಂಧ ಎಷ್ಟು 1000 ವರ್ಷಗಳಿಂದ ಮೈಂಟೈನ್ ಆಗಿರುವಂತಹದ್ದು, ಯಾವತ್ತೂ ಬಿಡದೇ ಇರುವಂತಹ ಸಂಬಂಧ ಅಲ್ವಾ ಇದು? ತಂದೆಯಾಗಿರುವಂತಹ ದೇವರಿಗೂ ಯೇಸು ಕ್ರಿಸ್ತರಿಗೂ ಮಧ್ಯೆ ಇರುವಂತಹ ತಂದೆ ಮಗನ ಸಂಬಂಧ. ನಿಜನ? ಅದೇ ಕಳಚಿ ಬಿದ್ದೋಗುತ್ತೆ. ಯೇಸು ಕ್ರಿಸ್ತನ, ಅದಕ್ಕೆ ನಾವು ಕಳೆದ ಸಂದೇಶದಲ್ಲೂ ಮಾತಾಡ್ಕೊಂಡಿದ್ವಿ, ಯಾವಾಗ್ಲೂ ಸಹ ನನ್ನ ತಂದೆ ಅಂತ ಹೇಳಿ ಕರೆಯುವಂತ ಯೇಸು ಕ್ರಿಸ್ತರು ಸಹ ನನ್ನ ದೇವರೇ ಅಂತ ಕರೀತಾರೆ. ಹೌದಲ್ಲ? ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬಂದಾಗ ಪ್ರತಿ ಪ್ರಾರ್ಥನೆಯಲ್ಲೂ ಸಹ ತಂದೆಯಾಗಿರುವಂತಹ ದೇವರನ್ನ ಕರೆದಿದ್ದು ತಂದೆ ಅಂತ ಹೇಳಿ. ನಿಜನ? ಆವಾಗ ಮಾತ್ರ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತ. ಆ ಸಂಬಂಧ ಎಲ್ಲಿಂದ ಎಲ್ಲರಿಗೂ ಅಗಲೋಯ್ತು ನೋಡಿ ಒಂದ್ಸರಿ. ತಂದೆ ಅನ್ನುವಂಥದ್ದು ಎಲ್ಲಿ, ದೇವರು ಅನ್ನುವಂಥದ್ದು ಎಲ್ಲಿ? ಅದು ಪರಿಸ್ಥಿತಿ. ಯೇಸು ಕ್ರಿಸ್ತರನ್ನ ಬೇಕಾದ್ರೂ, ಯಾಕಂದ್ರೆ ಪಾಪ ಇರುವಂತಹ ಕಡೆ ದೇವರಿಗೆ ಇರುವಂತಹದ್ದು ಅಸಾಧ್ಯ. ನಾವು ಈಗಾಗಲೇ ಅದನ್ನೇ ಮಾತಾಡ್ಕೊಳ್ತಿರುವಂತಹದ್ದು. ಅದು ಅಸಾಧ್ಯ, ಅದ್ ನಡೆಯದೇ ಇರುವಂತಹ ಕೆಲಸ. ಪ್ರಾರಂಭದಲ್ಲಿ ಆದಮ್ ಅವರ ಜೊತೆ ನಡೆದಂತಹ ಸಂಬಂಧ ಇಲ್ಲಿ, ಮನುಷ್ಯರ ಜೊತೆ ದೇವರು ಮಾತಾಡೋದೇ ಇಲ್ಲ, ಮಾತಾಡುವಂತಹದನ್ನ ಬಿಟ್ಬಿಟ್ಟಿದ್ದಾರೆ. ಈ ಸಂಬಂಧ ಎಲ್ಲಿ? ಹೌದಲ್ವಾ? ದೇವರಿಗೆ ಇಷ್ಟ ಇದ್ದಿದ್ದು ಅದೇ. ಯಾವಾಗ ಪ್ರಾರಂಭದಲ್ಲಿ ನಾನ್ ನನ್ನ ಮಕ್ಕಳ ಜೊತೆ ಮಾತಾಡ್ಕೊಂಡು ಹೆಂಗಿದ್ನೋ, ನನ್ನ ಮಕ್ಕಳ ಜೊತೆ ಹೆಂಗೆ ವಾಕ್ ಮಾಡ್ತಾ ಇದ್ನೋ ಹಂಗೆ ಇದ್ಬಿಡ್ಬೇಕು, ಪ್ರಪಂಚ ಅಂತ್ಯ ಆಗೋವರೆಗೂ ಹಂಗೆ ಇದ್ಬಿಡ್ಬೇಕು. ಆದ್ರೆ ಪಾಪಗಳು ಏನ್ ಮಾಡ್ಬಿಡ್ತದೆ ಗೊತ್ತಾ?
ದೂರ ದೂರ, ಮನುಷ್ಯರು ದೂರ, ದೇವರು ದೂರ. ಒಂದ್ಸಲ ಇನ್ನೊಂದು ವಚನವನ್ನು ನೋಡೋಣ ಸತ್ಯವೇದದಲ್ಲಿ. ಯೆಶಾಯನ ಗ್ರಂಥ, ಯೆಶಾಯನ ಗ್ರಂಥ 59ನೇ ಅಧ್ಯಾಯ. ಯೆಶಾಯನ ಗ್ರಂಥ 59ನೇ ಅಧ್ಯಾಯ 2ನೇ ವಚನ. 59:2. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಏನರ್ಥ ಆಯ್ತು ನಮ್ಗೆ ಇದ್ರಲ್ಲಿ? ನಮ್ಮ ಪಾಪಗಳು, ಮನುಷ್ಯ ಯಾಕೆ ಪಾಪ ಮಾಡಬಾರದು? ಈ ವಚನ ನೀಟಾಗಿ ಹೇಳ್ತದೆ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ನಮ್ಮ ದೇವರಿಂದ ಮನುಷ್ಯರನ್ನ ದೇವರಿಂದ ಅಗಲಿಸ್ತಾ ಬರ್ತಿರುವಂತಹದ್ದು ಏನಂತೆ? ನಮ್ಮ ಪಾಪಗಳು, ನಮ್ಮ ಅಪರಾಧಗಳು. ಪ್ರಪ್ರಥಮವಾಗಿ ಮನುಷ್ಯರು ಫೇಸ್ ಮಾಡುವಂತಹ ತೀವ್ರವಾಗಿರುವಂತಹ ಕಾನ್ಸಿಕ್ವೆನ್ಸ್ ಅಂದ್ರೆ, ಪಾಪ ಏನಕ್ಕೋಸ್ಕರ ಮಾಡ್ಬಾರ್ದಂದ್ರೆ ದೇವರು ಮನುಷ್ಯರಿಂದ ದೂರ ಆಗೋಗ್ತಾರೆ. ಇನ್ನು ಉಳಿದಿರುವಂತಹ ಎಲ್ಲಾ ಕಾನ್ಸಿಕ್ವೆನ್ಸಸ್ ಏನಂದ್ರೆ, ದೇವರು ಮನುಷ್ಯರಿಂದ ದೂರ ಆದ ನಂತರ ಏನೇನಾಗತ್ತೆ ಅನ್ನುವಂಥದ್ದು ನಾವು ಹೇಳಿದಂತಹ ಉತ್ತರಗಳು. ಅವಾಗ್ಲೇ ನಾವು ಉತ್ತರಗಳು ಕೊಟ್ವಲ್ವಾ? ಅದೆಲ್ಲ ದೇವರು ಮನುಷ್ಯರಿಂದ ಒಂದ್ ವೇಳೆ ದೂರ ಆದ್ರೆ ಏನೇನಾಗುತ್ತೆ ಅಂದ್ರೆ ಅಷ್ಟಾಗತ್ತೆ. ಆದಮ್ ಅವರು ಅವಾಗ್ಲೇ ಮಾತಾಡ್ಕೊಂಡ್ವಲ್ವಾ? ಆದಮ್ ಅವರ ಜೊತೆ ಹೆಂಗೆ ದೇವ್ರು ನಡೆದಾಡಿದ್ರು, ಆದಮ್ ಅವರ ಜೊತೆ ಹೆಂಗೆ ದೇವ್ರು ಮಾತಾಡಿದ್ರು, ಅದರ ಮತ್ತೆ ಮಾತಾಡೇ ಇಲ್ಲ ದೇವ್ರು. ನೀವು ಸತ್ಯವೇದದಲ್ಲಿ ನೋಡ್ತೀರಾ, ಹನೋಕನ ಚರಿತ್ರೆ ಒಂದು ಬಿಟ್ಟು, ದೇವರು ಹನೋಕನ ಜೊತೆ ನಡೆದಾಡಿದ್ರು ಅನ್ನುವಂಥದ್ದು ಒಂದು ಬಿಟ್ಟು, ಇನ್ಯಾವ ಭಕ್ತನ ಜೊತೆ ಆದ್ರೂ ದೇವರು ನಡೆದಾಡಿದ್ರು ಅನ್ನುವಂತಹ ವಿಚಾರ, ದೇವರು ಅಷ್ಟೊಂದು ಸನ್ನಿಹಿತವಾಗಿ ಮಾತಾಡಿದ್ರು ಅನ್ನುವಂತಹ ವಿಚಾರವನ್ನು ನೀವು ನೋಡ್ತೀರಾ? ಇಲ್ಲ. ಮೋಶೆ ಕೇಳ್ಕೊಳ್ತಾರೆ ಏನಂತ? ನಾನ್ ನಿಮ್ಮನ್ನ ನೋಡ್ಬೇಕು 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 ಅಂತ. ಕೇಳ್ಕೊಡುವಂತಹದ್ದೇ ಬೇಕಾಗಿರ್ಲಿಲ್ಲ. ಮನುಷ್ಯರು ಒಂದು ಕಾಲದಲ್ಲಿ ದೇವರು ಹಂಗೆ ಕಾಣಿಸ್ಕೊಳ್ತಿದ್ರು, ದೇವ್ರು ವಾಕ್ ಮಾಡ್ತಿದ್ರು ಮನುಷ್ಯರ ಜೊತೆ. ಹೌದಲ್ವಾ? ಆಗೋದಿಲ್ಲ, ಆ ಕೆಲಸ ನಡೆಯೋದಿಲ್ಲ ಮತ್ತೆ. ಯಾಕೆ? ಪಾಪ ಅನ್ನುವಂತಹ ಅಡ್ಡ ಬಂತಲ್ವಾ, ಬ್ಯಾರಿಯರ್ ಅನ್ನ ಕ್ರಿಯೇಟ್ ಮಾಡ್ತಲ್ವಾ ಪಾಪ ಅನ್ನುವಂತಹದ್ದು. ಆ ಸಂಬಂಧ ಅಷ್ಟೊಂದು ಉನ್ನತವಾಗಿರುವಂತ ಸಂಬಂಧ ಮನುಷ್ಯರು ಮತ್ತೆ ದೇವರಿಗೂ ಮಧ್ಯ ಇದ್ದಂತಹದ್ದು ಕಳಚಿ ಬಿದ್ದು ಹೋಗುತ್ತೆ. ಮತ್ತೆ ಆ ಸಂಬಂಧವನ್ನ ದೇವರು ಹತ್ರ ಮಾಡ್ಕೋಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ದೇವರ ಕಡೆಯಿಂದ ಪ್ರಯತ್ನಗಳು ನಡೀತಾನೆ ಇದೆ. ಹಳೆ ಒಡಂಬಡಿಕೆ ಯುದ್ಧಕ್ಕೂ ಅದೇ ಪ್ರಯತ್ನ. ಏನು? ಇವ್ರನ್ನ ಪರಿಶುದ್ಧರನ್ನಾಗಿ ಮಾಡ್ಬೇಕು. ಮಾಡಿದ್ರೆ ಏನಾಗುತ್ತೆ? ಇವ್ರು ನನ್ ಜೊತೆ ಇರ್ತಾರೆ, ಅವಾಗ ಇವ್ರು ನನ್ನ ಹತ್ರ ಇರ್ತಾರೆ, ಮತ್ತೆ ನಾನು ಇವ್ರಿಗೆ ಹತ್ರ ಬರ್ಬೋದು, ಮತ್ತೆ ನಾನು ಇವ್ರ ಜೊತೆ ಮಾತಾಡ್ಬೋದು, ಮತ್ತೆ ನಾನು ಇವ್ರ ಜೊತೆ ಇರ್ಬೋದು. ಹೌದಲ್ವಾ? ಯಾಕಂದ್ರೆ ಪ್ರತ್ಯಕ್ಷ ಗುಡಾರವನ್ನ ಏರ್ಪಡಿಸ್ಬೇಕು ಅಂತ ಹೇಳಿದಾಗ್ಲೂ ದೇವ್ರು ಪ್ರತ್ಯಕ್ಷ ಗುಡಾರವನ್ನ ದೇವ್ರು ತೋರಿಸ್ತಾರೆ. ದೇವರಿಗೂ ಇಷ್ಟಕ್ಕೂ ಪ್ರತ್ಯಕ್ಷ ಗುಡಾರ ಏನ್ ತೋರಿಸುತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ಸಾಕಷ್ಟು ವಿಚಾರಗಳನ್ನ ತೋರಿಸುತ್ತೆ. ಅದ್ರಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನ್ ತೋರಿಸುತ್ತೆ ಅಂದ್ರೆ, ದೇವರಿಗೂ ಮನುಷ್ಯರಿಗೂ ಸಂಬಂಧ ಹೆಂಗಿದೆ ಇದನ್ನ ಪ್ರತ್ಯಕ್ಷ ಗುಡಾರ ತೋರಿಸುತ್ತೆ. ಹೌದಲ್ವಾ? ಆ ಪ್ರತ್ಯಕ್ಷ ಗುಡಾರದಲ್ಲಿ ಏನೇನಿರುತ್ತೆ? ಇಷ್ಟಕ್ಕೂ ಹೊರಾಂಗಣ ಇರುತ್ತೆ, ನಿಜನಾ? ನೆಕ್ಸ್ಟ್ ಪರಿಶುದ್ಧವಾಗಿರುವಂತಹ ಸ್ಥಳ ಇರುತ್ತೆ, ಅತಿ ಪರಿಶುದ್ಧವಾಗಿರುವಂತಹ ಸ್ಥಳ ಇರುತ್ತೆ. ಇಷ್ಟಕ್ಕೂ ದೇವರು ವಾಸ ಮಾಡುವಂತಹ ಸ್ಥಳ ಯಾವುದು ಈ 3 ಸ್ಥಳಗಳಲ್ಲಿ? ಪರಿಶುದ್ಧವಾಗಿರುವಂತಹ ಸ್ಥಳ. ಯಾಕಂದ್ರೆ ದೇವರು ಹೇಳ್ತಾರೆ, ಅತಿ ಪರಿಶುದ್ಧವಾಗಿರುವಂತಹ ಸ್ಥಳದಲ್ಲಿ ಕೆರೂಬಿಗಳ ಮಧ್ಯದಿಂದ ನಾನು ನಿನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಹೌದಲ್ಲ? ಮಹಾಯಾಜಕನ ಜೊತೆ ಮಾತಾಡ್ಬೇಕಾದ್ರೆ ದೇವ್ರು ಕೆರೂಬಿಗಳ ಮಧ್ಯದಿಂದ ನಾನು ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ದೇವ್ರು. ಓಕೆ, ಹಾಗಾದ್ರೆ ದೇವ್ರು ವಾಸ ಮಾಡುವಂತಹದ್ದು ಅತಿ ಪರಿಶುದ್ಧವಾಗಿರುವಂತಹ ಸ್ಥಳ. ಎಲ್ಲರೂ ಅಲ್ಲಿಗೆ ಬರೋ ಹಂಗಿಲ್ಲ. ಹಾಗಾದ್ರೆ ಜನ ಎಲ್ಲಿರ್ಬೇಕು? ಹೊರಗಡೆ ಇರ್ಬೇಕು. ಹೌದಾ? ಹಾಗಾದ್ರೆ ಏನಿದೆ ಇಷ್ಟಕ್ಕೂ ಮಧ್ಯ? ದೇವರಿಗೂ ಮನುಷ್ಯರಿಗೂ ಮಧ್ಯ ಒಂದು ಥಿಕ್ಕಾಗಿರುವಂತಹ ವೆಯಿಲ್ ಇದೆ. ವೈಲ್ ಅಂತ ಹೇಳಿ ಕರಿತೀವಿ ಇದನ್ನ, VEIL. ಮಧ್ಯ ಇರುವಂತಹ ಬಟ್ಟೆ ಏನಿದೆ, ಅತಿ ಪರಿಶುದ್ಧವಾಗಿರುವಂತಹ ಸ್ಥಳಕ್ಕೂ ಪರಿಶುದ್ಧವಾಗಿರುವಂತಹ ಸ್ಥಳಕ್ಕೂ ಅತಿ ಪರಿಶುದ್ಧವಾಗಿರುವಂತಹ ಸ್ಥಳಕ್ಕೂ ಹೊರಾಂಗಣಕ್ಕೂ ಸೆಪರೇಟ್ ಮಾಡುವಂತಹ ಒಂದು ಥಿಕ್ಕಾಗಿರುವಂತಹ ಮಂದವಾಗಿರುವಂತಹ ಬಟ್ಟೆ ಇದೆ. ಇಷ್ಟಕ್ಕೂ ಆ ಬಟ್ಟೆ ಎಷ್ಟು ದಪ್ಪ ಇತ್ತು, ಅದರ ಅಗಲ ಎಷ್ಟು ಅಂತ ಹೇಳಿ ನೋಡಿದ್ರೆ, ಎಷ್ಟು ಥಿಕ್ಕಾಗಿತ್ತು ಅಂತ ಹೇಳಿ ನೋಡಿದ್ರೆ 3 ರಿಂದ 4 ಇಂಚ್ ಇತ್ತಂತೆ ಪ್ರಿಯರೇ ಬಟ್ಟೆ. ಅತಿ ಪರಿಶುದ್ಧವಾಗಿರುವಂತಹ ಸ್ಥಳಕ್ಕೂ ಹೊರಾಂಗಣಕ್ಕೂ ಅಂದ್ರೆ ಪರಿಶುದ್ಧವಾಗಿರುವಂತಹ ಸ್ಥಳ, ಇನ್ನು ಉಳಿದಿರುವಂತಹ ಪ್ರಾಂತ್ಯಗಳೆಲ್ಲ ಏನೇನಿದೆ ಅದು ಸೆಪರೇಟ್ ಮಾಡುವಂತಹ ಬಟ್ಟೆ ಎಷ್ಟು ದಪ್ಪ ಇತ್ತು ಅಂತ ಹೇಳಿದ್ರೆ 3 to 4 ಇಂಚಸ್ ಇತ್ತಂತೆ. ಇಂಚ್ ಆದ್ರೆ ನಮ್ಗೆ ಗೊತ್ತಲ್ವಾ, ಇದು 1 ಇಂಚು ಅಂದ್ರೆ ಇಷ್ಟು ಅಗಲ ಇತ್ತ ಬಟ್ಟೆ, ಇಷ್ಟು ಮಂದ ಇತ್ತ. ಇಷ್ಟು ಮಂದ ಇತ್ತು ಅಂದ್ರೆ ದೇವ್ರು ಹೇಳಿದಂತಹ ಮಟೀರಿಯಲ್ನೆಲ್ಲ ಹಾಕಿ ಮಾಡೋಷ್ಟೆಲ್ಲ ಬಟ್ಟೆ ಅಷ್ಟು ಮಂದ ಆಗೋಗ್ತಿತ್ತು. ನಿಜನಾ? ಏನ್ ತೋರಿಸ್ತದೆ ಗೊತ್ತಾ? ಅಷ್ಟು ಮಂದವಾಗಿರುವಂತಹ ಬ್ಯಾರಿಯರ್ ಇದೆ ಮನುಷ್ಯರಿಗೂ ದೇವರಿಗೂ ಮಧ್ಯ. ಅಷ್ಟು ಮಂದವಾಗಿರುವಂತಹ ಗೋಡೆ ಇದೆ ಮನುಷ್ಯರಿಗೂ ದೇವರಿಗೂ ಮಧ್ಯ. ಆ ಗೋಡೆ ಯಾವುದು? ನಮ್ಮ ಪಾಪಗಳೇ. ಇಲ್ಲ ಓದುದಲ್ವ ಯೆಶಾಯನ ಗ್ರಂಥದಲ್ಲಿ, ನಿಮ್ಮ ಪಾಪಗಳು ಅಪರಾಧಗಳು ದೇವರಿಂದ ಮನುಷ್ಯರನ್ನ ದೂರ ಮಾಡಿದೆ ಅಂತ ಹೇಳಿ. ಆ ಪಾಪಗಳು ಅಪರಾಧಗಳೇ ಥಿಕ್ ವೇಲ್ ರಿಪ್ರೆಸೆಂಟ್ ಮಾಡ್ತಿರುವಂತಹದ್ದು ಮನುಷ್ಯರಿಗೂ ದೇವರಿಗೂ ಮಧ್ಯೆ ಇರುವಂತಹ ಗೋಡೆ.
ಅದನ್ನ ತೋರ್ಸತ್ತೆ. ಪ್ರತ್ಯಕ್ಷ ಗುಡಾರ ಮನುಷ್ಯರಿಗೆ ಕ್ಲಿಯರ್ ಆಗಿ ತೋರ್ಸತ್ತೆ, ನಿಮಗೂ ನನಗೂ ಈ ಮಧ್ಯ ಅಡ್ಡವಾಗಿರುವಂತಹ ಒಂದು ಗೋಡೆ ಇದೆ, ಈ ಗೋಡೆ ನಿಮ್ಮ ಪಾಪಗಳೇ ಅಂತ ತೋರ್ಸತ್ತೆ. ಹೌದಲ್ವಾ? ಅದು ಮತ್ತೆ ಅರ್ಧಂತಹ ದಿನ, ಮತ್ತೆ ಆ ತೆರೆ ಏನದೆ ಅದು ವಿಭಾಗವಾದಂತಹ ದಿನ ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಟ್ಟಂತಹ ದಿನ. ಹೌದಲ್ವಾ? ಮೇಲಿಂದ ಕೆಳಗಡೆವರೆಗೂ ನೀಟಾಗಿ ಟೇರ್ ಆಗೋಗುತ್ತೆ, ಕೆಳಗಡೆಯಿಂದ ಮೇಲಲ್ಲ. ಯಾಕಂದ್ರೆ ಬಟ್ಟೆ ಕೆಳಗಡೆಯಿಂದ ಮೇಲಾದ್ರೆ ಗಾಳಿಗೋ ಅದಕ್ಕೋ ಇದಕ್ಕೋ ಹರಿತು ಅನ್ಬೋದು, ಮೇಲಿಂದ ಕೆಳಗಡೆ ಹರಿತಂತೆ ಈ ತರ. ಹೌದಲ್ವಾ? ಮತ್ತೆ ಆ ಸಂಬಂಧ ಯಾವಾಗ ಮನುಷ್ಯರಿಗೆ, ಯಾವಾಗ ದೇವರಿಗೆ ಮತ್ತೆ ಡೈರೆಕ್ಟ್ ಆಕ್ಸೆಸ್ ಸಿಕ್ತು ಅಂದ್ರೆ ಯೇಸು ಕ್ರಿಸ್ತರ ಶಿಲುಬೆ ಮೂಲಕ. ಓಕೆ, ಈಗ ನಾವು ಹೇಗೂ ಅದ್ರ ಬಗ್ಗೆ ಮಾತಾಡ್ತಿಲ್ದೆ ಇರೋದ್ರಿಂದ ಅದನ್ನ ಪಕ್ಕಿಟ್ಟು, ಅಂದ್ರೆ ಆ ದೇವರಿಗೂ ಮನುಷ್ಯರಿಗೂ ಇರುವಂತಹ ದೂರ ಅರ್ಥ ಆಯ್ತು ನಮಗೆ. ಪಾಪ ಅನ್ನುವಂತಹದ್ದು ಮನುಷ್ಯರನ್ನ ದೇವರಿಗೆ ಎಷ್ಟು ದೂರ ಮಾಡುತ್ತೆ ಅಂತ ಹೇಳಿ ನಮ್ಗೆ ಅರ್ಥ ಆಯ್ತು. ಇದು ಕಾನ್ಸಿಕ್ವೆನ್ಸ್. ಪಾಪ ಮಾಡಿದ್ರೆ ಮನುಷ್ಯರು ದೇವರಿಗೆ ದೂರವಾಗ್ತಾರೆ. ಪ್ರಥಮವಾಗಿರುವಂತಹ ಕಾರಣ. ಪಾಪ ಏನಕ್ಕೋಸ್ಕರ ಮಾಡಬಾರ್ದು? ಒಬ್ಬ ಮನುಷ್ಯನಿಂದ ದೇವರು ದೂರ ಆಗುವಂತಹ ಸಿಚುವೇಶನ್ ಅದು. ಪಾಪ ಏನಕ್ಕೋಸ್ಕರ? ಲೋಕದಲ್ಲಿ ಪಾಪ ಪ್ರವೇಶಿಸಿದ ತಕ್ಷಣ ಲೋಕದ ಜೊತೆ ಮಾತಾಡುವಂತಹದನ್ನ ಬಿಟ್ಬಿಟ್ರು ಆದಿಯಲ್ಲಿ ದೇವರು. ಲೋಕದ ಜೊತೆ ಸಹವಾಸ ಬೆಳೆಸುವಂತಹದನ್ನ ಬಿಟ್ಬಿಟ್ರು ದೇವರು. ಲೋಕದ ಜೊತೆ ಸನ್ನಿಹಿತವಾಗಿ ಇರುವಂತಹದ ಬಿಟ್ಬಿಟ್ರು ದೇವರು. ಪಾಪ ಮನುಷ್ಯರ ಜೀವನದಲ್ಲಿ ಇಷ್ಟು ದೊಡ್ಡ ಕಾನ್ಸಿಕ್ವೆನ್ಸ್ ಅನ್ನ ತಗೊಂಡ್ಬರುತ್ತೆ. ಆಮೇಲೆ ದೇವರು ಡೈರೆಕ್ಟ್ ಆಗಿ ಯಾವತ್ತು ಮಾತಾಡುವಂತಹದ್ದೇ ನಾವು ನೋಡೋದಿಲ್ಲ ಚರಿತ್ರೆ. ಹೌದಲ್ವಾ? ನಿಮ್ಮ ಮುಖ ನೋಡ್ಬೇಕು ಅಂತ ಮೋಶ ಕೇಳಿದ್ರೆ ನೋಡೋಣ ಅಂತ ಏನೋ ಮೋಶಕ್ಕೆ ಸಮಾಧಾನ ಪಡಿಸೋದಕ್ಕೋಸ್ಕರ ಪ್ರಸನ್ನತೆ ಅದು ಇದನ್ನು ತೋರಿಸ್ತಾರೆ, ಬಿಟ್ರೆ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದಾಗದೇ ಇರುವಂತಹ ಕೆಲಸ ಅಲ್ವಾ? ಓಕೆ, ಇದು ಪ್ರಪ್ರಥಮವಾಗಿರುವಂತಹ ಕಾರಣ. ಆದ್ರೆ ಇನ್ನು ಈ ಕಾರಣವನ್ನು ಬಿಟ್ಟು ಇನ್ನು ಹೊರತುಪಡಿಸಿ ಪಾಪ ಮಾಡಿದ್ರೆ ಇನ್ನೂ ಏನೇನಾಗುತ್ತೆ ಭೂಮಿಯ ಮೇಲೆ, ಮುಖ್ಯವಾಗಿರುವಂತಹ ಕಾರಣಗಳನ್ನು ನೋಡ್ತಾ ಹೋಗೋಣ. ಓಕೆ, ಇಷ್ಟಕ್ಕೂ ಮನುಷ್ಯರು ಭೂಮಿಯ ಮೇಲೆ ಪಾಪ ಮಾಡಿದ್ರೆ ಬೇಡ, ಪಾಪವನ್ನು ಪಕ್ಕಕ್ಕೆ. ದೇವರ ರಾಜ್ಯ ಅಂದ್ರೆ ಏನು ನಿಮ್ಮ ಪ್ರಕಾರ? ದೇವರ ರಾಜ್ಯ ಅಂದ್ರೆ ಏನು? ದೇವರ ಸಭೆ ಅಣ್ಣ. ದೇವರ ರಾಜ್ಯ, ದೇವರ ಸಭೆ. ಓಕೆ, ಆಮೇಲೆ ನಾವೇ ದೇವರ ರಾಜ್ಯ. ನಾವೇ ದೇವರ ರಾಜ್ಯ. ಓಕೆ, ಅಂದ್ರೆ ಯೋಚನೆ ಮಾಡಿ, ಎಕ್ಸಾಕ್ಟ್ ದೇವರ ರಾಜ್ಯಕ್ಕೆ ಇರುವಂತಹ ಡೆಫಿನೇಷನ್ ಏನು? ಇಷ್ಟಕ್ಕೂ ಕಾಮನ್ ಟರ್ಮ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗುವಂತಹ, ನಿಮ್ಗೆ ಗೊತ್ತಿರುವಂತಹ ಟರ್ಮ್ಸ್ ಅಲ್ಲಿ ದೇವರ ರಾಜ್ಯ ಅಂದ್ರೆ ಏನು? ಅದು ಶಾಶ್ವತವಾದದ್ದು, ಶಾಶ್ವತವಾಗಿರುವಂತಹದ್ದು. ಓಕೆ, ಆಮೇಲೆ ದೇವರಿಗೂ ನಮಗಿರುವಂತ ಸಂಬಂಧ ಮತ್ತು ನಾವೇ. ಓಕೆ, ಪರಿಶುದ್ಧವಾದಿದ್ದು ಮತ್ತು ಪ್ರೀತಿಯಿಂದ ತುಂಬಿರುವುದು. ಓಕೆ, ಇಷ್ಟಕ್ಕೂ ಸಿಂಪಲ್ ಟರ್ಮ್ಸ್ ಎಲ್ಲ ಆಲೋಚನೆ ಮಾಡಿ ನೋಡೋಣ. ದೇವರ ರಾಜ್ಯ ಅಂದ್ರೆ ಏನು ಅಂತ ಹೇಳಿ. ಒಂದು ಪೊಲಿಟಿಕಲ್ ಪಾರ್ಟಿ ಆಳ್ತದೆ ಅಂತ ಅನ್ಕೊಳ್ಳಿ ಒಂದು ಸ್ಥಳವನ್ನ. ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಆ ಸ್ಥಳವನ್ನ ಆಳ್ತಿರ್ಬೇಕಾದ್ರೆ, ಇವಾಗ ಬಿಜೆಪಿ ಆಳ್ತದೆ ಅಂತ ಅನ್ಕೊಳ್ಳಿ. ಇದು ಬಿಜೆಪಿಯ ರಾಜ್ಯ ಅಂತ ನೀವ್ ಯಾವಾಗ ಹೇಳ್ತೀರಾ? ಇದು ಬಿಜೆಪಿಯ ರಾಜ್ಯ ಅಂತ ನೀವ್ ಯಾವಾಗ ಹೇಳ್ತೀರಾ? ಅವರ ಆಳ್ವಿಕೆ ಇದ್ದಾಗ, ಅವ್ರ ಆಳ್ತಿರ್ಬೇಕಾದ್ರೆ. ಹೌದಲ್ವಾ? ರಾಜ್ಯ ಅಂತ ನೀವ್ ಯಾವಾಗ ಹೇಳ್ತೀರಾ ಅಂತ ಹೇಳಿದ್ರೆ, ಅವ್ರು ಆಳ್ತಿರ್ಬೇಕಾದ್ರೆ, ಅವ್ರು ಪಾಲನೆ ಮಾಡ್ತಿರ್ಬೇಕಾದ್ರೆ, ಅವರ ರೂಲಿಂಗ್ ನಡೀತಿರ್ಬೇಕಾದ್ರೆ. ಹೌದಲ್ವಾ? ಈಗ ನೀವು ಹೇಳಿ, ದೇವರ ರಾಜ್ಯ ಅಂದ್ರೆ ಏನು ಸಿಂಪಲ್ ಟರ್ಮ್ಸ್ ಅಲ್ಲಿ? ದೇವರು ಆಳುವಂತ ರಾಜ್ಯ. ದೇವರು ಆಳುವಂತಹ ಪ್ರಕ್ರಿಯೆ ಏನದೆ, ಇದು ದೇವರ ರಾಜ್ಯ ಅಂತ ಹೇಳಿ ಕರಿಬಹುದು. ನಿಜನ? ದೇವರು ಆಳ್ವಿಕೆ ಮಾಡಿದ್ರೆ ಅದು ದೇವರ ರಾಜ್ಯ. ಇಷ್ಟಕ್ಕೂ ದೇವರ ರಾಜ್ಯ ಯಾವಾಗ ಸ್ಥಾಪನೆ ಆಯ್ತು? 2000 ವರ್ಷಗಳ ಹಿಂದೆ ಅಣ್ಣ. 2000. ಓಕೆ, ಹಾಗಾದ್ರೆ ಒಂದು ಪ್ರಶ್ನೆ ಕೇಳಲ್ಲ ನಾನು. ಆದಿಯಲ್ಲಿ ದೇವರು ಆದಾಮ್ ಅವರ ಜೊತೆ ಮಾತಾಡ್ತಿದ್ರಲ್ವಾ ಪಾಪ ಮಾಡುವುದಕ್ಕಿಂತ ಮುಂಚೆ? ದೇವರ ಆದಾಮ್ ಅವರ ಜೊತೆ ಮಾತಾಡ್ತಿದ್ರು, ದೇವರ ಆದಾಮ್ ಅವರ ಜೊತೆ ನಡೀತಾ ಇದ್ರು. ಓಕೆ, ಆ ಸಂದರ್ಭದಲ್ಲಿ ಭೂಮಿ ಮೇಲೆ ದೇವರ ರಾಜ್ಯ ಇರ್ಲಿಲ್ವಾ? ಇತ್ತಲ್ವಾ? ಯಾಕಂದ್ರೆ ಆಳ್ವಿಕೆ, ದೇವರ ರಾಜ್ಯ ಅಂದ್ರೆ ದೇವರ ಆಳ್ವಿಕೆ. ದೇವರ ಆಳ್ವಿಕೆ ಅಂದ್ರೆ ದೇವರು ಅನ್ಕೊಂಡಿದ್ದು ಭೂಮಿ ಮೇಲೆ ನಡೆಯುವಂತಹದ್ದು. ಪರಲೋಕದಲ್ಲಿರುವ ನಮ್ಮ ತಂದೆ ಅಂತ ಹೇಳಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ರಾರ್ಥನೆ ನೋಡ್ಕೊಳ್ತೀವಲ್ವ, ಯೇಸು ಕ್ರಿಸ್ತರು ಹೇಳ್ಕೊಟ್ಟಿತ್ತು. ಓದೋಣ ಒಂದ್ಸರಿ ಅದನ್ನು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಿಂದ ಓದೋಣ. 6:10. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಓಕೆ, ನಮಗ್ ಸಿಕ್ತು ನೋಡಿ ಇಲ್ಲಿ ರಾಜ್ಯದ ಡೆಫಿನೇಷನ್ ಅಂದ್ರೆ ಇದು ಎಕ್ಸಾಕ್ಟ್ ಡೆಫಿನೇಷನ್. ಸಂಘ ಏರ್ಪಟ್ಟ ನಂತರ ಅದು ರಾಜ್ಯನೇ.
ಸಭೆ ಏರ್ಪಟ್ಟ ನಂತರ ಅದು ರಾಜ್ಯನೇ. ಆದ್ರೆ ಈ ಮುಂಚೆ ರಾಜ್ಯ ಇರ್ಲಿಲ್ವಾ ಅಂದ್ರೆ ಇತ್ತು. ಈ ವಚನ ಹೇಳ್ತಿದೆ ನೋಡಿ, ಒಂದ್ಸರಿ ಓದೋಣ ಇವಾಗ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ನಿನ್ನ ರಾಜ್ಯವು ನೆಕ್ಸ್ಟ್ ಲೈನ್ ಅನ್ನು ಗಮನ ಕೊಟ್ಟು ನೋಡ್ಕೊಳ್ಳಿ. ನಿನ್ನ ರಾಜ್ಯವು ಬರಲಿ ಅಂದ್ರೆ ಈ ಮುಂಚೆ ಏನಿರ್ಲಿಲ್ಲ ಭೂಮಿ ಮೇಲೆ. ಆ ಸಂದರ್ಭದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಅಂತ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡ್ತಿರುವಂತ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ, ಆ ವರ್ಷಗಳಲ್ಲಿ ಏನಿರ್ಲಿಲ್ಲ ಭೂಮಿಯ ಮೇಲೆ, ದೇವರ ರಾಜ್ಯ ಇರ್ಲಿಲ್ಲ. ಓಕೆ, ಹಾಗಾದ್ರೆ ದೇವರ ರಾಜ್ಯ ಅಂದ್ರೆ ಏನು? ಅಲ್ಲಿ ಕೆಳಗಡೆನೆ ಕೊಟ್ಟಿದ್ದಾರೆ ಡೆಫಿನೇಷನ್. ನಿನ್ನ ರಾಜ್ಯವು ಬರಲಿ ಅಂದ್ರೆ ನಿನ್ನ ರಾಜ್ಯ ಅಂದ್ರೆ ಏನು ಅಂದ್ರೆ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಇದು ನಿನ್ನ ರಾಜ್ಯ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಅಂದ್ರೆ ನಿನ್ನ ರಾಜ್ಯದಲ್ಲಿ ಏನ್ ನಡೆಯುತ್ತೆ ಅಂದ್ರೆ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ಇವಾಗ ಹೇಳಿ, ದೇವರ ರಾಜ್ಯ ಅಂದ್ರೆ ಏನು? ಈ ವಚನದ ದೇವರ ಚಿತ್ತೆ ಪರಲೋಕದಲ್ಲಿ ನಡೆಯೋ ಪ್ರಕಾರ ಭೂಲೋಕದಲ್ಲಿ ನಡೆದ್ರೆ ಭೂಮಿ ಮೇಲೆ ದೇವರ ರಾಜ್ಯ ಇದೆ ಅಂತ ಅದರ ಅರ್ಥ. ಹೌದಾ? ದೇವರ ಚಿತ್ತೆ ಪರಲೋಕದಲ್ಲಿ ಯಾವ ತರ ನಡೀತಿದ್ಯೋ, ಪರಲೋಕದಲ್ಲಿ ದೇವರು ಅನ್ಕೊಂಡಿರುವಂತಹದೆಲ್ಲ ಹೇಗೆ ಆಗ್ತಿದ್ಯೋ ಹಾಗೆ ಭೂಮಿಯ ಮೇಲೂ ದೇವರ ಚಿತ್ತ ನಡೆದ್ರೆ, ಅಂದ್ರೆ ದೇವರ ಆಳ್ವಿಕೆ ನಡೆದ್ರೆ, ದೇವರು ಅನ್ಕೊಂಡಿರುವಂತಹದ್ದು ನೆರವೇರಿದ್ರೆ ಭೂಮಿ ಮೇಲೆ ದೇವರ ರಾಜ್ಯ ಇದೆ ಅಂತ ಅದರ ಅರ್ಥ. ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ದೇವರ ರಾಜ್ಯ ಇರಲಿಲ್ಲ ಭೂಮಿ ಮೇಲೆ. ಯಾಕಂದ್ರೆ ಎಷ್ಟ್ ಜನ ಬದುಕ್ತಿದ್ರು ಭೂಮಿ ಮೇಲೆ ದೇವರು ಅನ್ಕೊಂಡಿರುವಂತಹ ರೀತಿ. ದೇವರು ಅನ್ಕೊಂಡಿದ್ದಂತಹದ್ದು ಏನ್ ಗೊತ್ತಾ? ಭೂಮಿ ಮೇಲೆ ಪಾಪ ಅನ್ನುವಂತಹದ್ದು ಇರಬಾರದು, ಎಲ್ಲರೂ ನೀತಿವಂತರಾಗಿರ್ಬೇಕು. ಇದು ದೇವ್ರು ಅನ್ಕೊಂಡಂತಹದ್ದು. ಈಗ ದೇವರ ಆಳ್ವಿಕೆ ನಡಿಬೇಕು ಭೂಮಿ ಮೇಲೆ, ದೇವರ ರಾಜ್ಯ ಏರ್ಪಡ್ಬೇಕಂದ್ರೆ ಭೂಮಿ ಮೇಲೆ ಹೆಂಗಿರ್ಬೇಕು ಜನ ಎಲ್ಲ? ಬೇಗ ಅಲ್ವಾ? ಸಿಂಪಲ್. ದೇವ್ರು ಅನ್ಕೊಂಡಂತಹದ್ದು ಮನುಷ್ಯರು ಪಾಪ ಮಾಡಬಾರದು ಅಂತ, ಮನುಷ್ಯರಲ್ಲಿ ಪಾಪ ಇರಬಾರ್ದು ಅಂತ. ಇದು ದೇವ್ರು ಅನ್ಕೊಂಡಂತಹದ್ದು. ಈಗ ದೇವರ ಆಳ್ವಿಕೆ ನಡೆಯುವಂತಹದ್ದು ಅಂದ್ರೆ, ರೂಲಿಂಗ್ ನಡೆಯುವಂತಹದ್ದು ಅಂದ್ರೆ ದೇವ್ರು ಅನ್ಕೊಂಡಿದ್ದಾಗಬೇಕಲ್ವಾ ಭೂಮಿ ಮೇಲೆ. ದೇವ್ರು ಅನ್ಕೊಂಡಿದ್ದೇನು? ಮನುಷ್ಯರು ಪಾಪ ಮಾಡಬಾರ್ದು ಅಂತ. ಆದ್ರೆ ಮನುಷ್ಯರು ಪಾಪ ಮಾಡ್ತಿದ್ದಾರೆ. ಇನ್ನು ಎಲ್ಲಿ ನಡೀತಿದೆ ದೇವರ ರಾಜ್ಯ ಭೂಮಿ ಮೇಲೆ ಆ ಕಾಲದಲ್ಲಿ? ಹೌದಲ್ವಾ? ಯೇಸುಕ್ರಿಸ್ತರು ಮತ್ತೆ ಶಿಲ್ಬೆ ಹಾಕಲ್ಪಟ್ಟ ನಂತರ ಪಾಪಗಳು ತೊಳೆಯಲ್ಪಡ್ತು. ಮತ್ತೆ ಅದರಿಂದ ನಮಗೆ ಪ್ರತಿನಿತ್ಯವೂ ಪ್ರತಿ ವಾರವೂ ಸಹ ರೊಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಸಿಕ್ತು. ನಮ್ಮನ್ನು ನಾವು ಮತ್ತೆ ಆ ರಕ್ತದ ಮೂಲಕ ಪರಿಶುದ್ಧರನ್ನಾಗಿ ಮಾಡ್ಕೊಳ್ಲಿಕ್ಕೆ. ಅದಕ್ಕೋಸ್ಕರ ದೇವರ ರಾಜ್ಯ ಸ್ಥಾಪನೆ ಆಗೋಯ್ತು ಅಂತ ಮಾತಾಡ್ಕೊಳ್ತೀವಿ. ಯಾಕೆ ಅಂದ್ರೆ ನಾವು ಮಾಡಿರುವಂತಹ ನೀತಿ ಕಾರ್ಯದಿಂದ ಅಲ್ಲ, ನಾವು ಪಾಪ ಮಾಡದೇ ಇದ್ದೀವಿ ಅಂತ ಅಲ್ಲ. ಯೇಸು ಕ್ರಿಸ್ತರು ನಮಗೋಸ್ಕರ ರಕ್ತ ಕೊಟ್ಟರು, ಆ ರಕ್ತದ ಮೂಲಕ ನಾವು ಪರಿಶುದ್ಧರಾಗಿದ್ದೀವಿ. ಪರಿಶುದ್ಧತೆಯನ್ನ ಮತ್ತೆ ಮತ್ತೆ ರೊಟ್ಟಿ ಕಾರ್ಯಕ್ರಮದ ಮೂಲಕ ಕಾಪಾಡ್ಕೊಳ್ತಿದೀವಿ, ನೆನಪು ಮಾಡ್ಕೊಂಡು ಆ ಮರಣವನ್ನ ಅನ್ನುವಂಥ ಒಂದೇ ಕಾರಣದ ನಿಮಿತ್ತ ಭೂಮಿ ಮೇಲೆ ಪಾಪ ಇಲ್ಲ ಅನ್ನುವಂತ ಅಸಂಪ್ಷನ್ ಇದೆ. ಹೌದಾ? ಆ ಅಸಂಪ್ಷನ್ ಏನ್ ಹೇಳ್ತದೆ? ದೇವರ ರಾಜ್ಯ ಸ್ಥಾಪನೆ ಆಗೋಗಿದೆ 1ನೇ ಶತಮಾನದಿಂದ ಅಂತ ಮಾತಾಡ್ಕೊಳ್ತಿದೀವಿ. ಅದರ ವಿಚಾರ ಏನು ಅಂತ ಹೇಳಿದ್ರೆ, ದೇವರ ರಾಜ್ಯ ಈ ಮುಂಚೆ ಇತ್ತ ಭೂಮಿ ಮೇಲೆ ಇತ್ತು. ಆದಮ್ ಅವರ ಕಾಲದಲ್ಲಿ ದೇವರ ರಾಜ್ಯ ಭೂಮಿ ಮೇಲೆ ನೆರವೇರ್ತಾ ಇತ್ತು. ಯಾವಾಗವರೆಗೂ? ಆದಮ್ ಅವರು ಪಾಪ ಮಾಡುವವರೆಗೂ. ಯಾಕಂದ್ರೆ ಆ ಮುಂಚೆ ದೇವ್ರು ಅನ್ಕೊಂಡಂತಹದ್ದು ಇವ್ರು ಪಾಪ ಮಾಡಬಾರದು ಅಂತ. ಅವ್ರು ಪಾಪ ಮಾಡಿರ್ಲಿಲ್ಲ ಅವಾಗವರೆಗೂ. ಯಾವಾಗ ಪಾಪ ಮಾಡಿದ್ರು ಅವಾಗ ದೇವರ ರಾಜ್ಯಕ್ಕೆ ಆತಂಕ ಅನ್ನುವಂತಹದ್ದು ಏರ್ಪಡ್ತು. ಅಂದ್ರೆ ಪಾಪ ಮನುಷ್ಯರ ಏನಕ್ಕೋಸ್ಕರ ಮಾಡಬಾರದು ಅಂದ್ರೆ ಇದೊಂದು ದೊಡ್ಡ ಕಾರಣ. ದೇವರ ರಾಜ್ಯವನ್ನ ಸ್ಟಾಪ್ ಮಾಡುತ್ತೆ ಗೊತ್ತಾ? ಭೂಮಿಯ ಮೇಲೆ ನಡೆಯುವಂತಹ ದೇವರ ರಾಜ್ಯವನ್ನ ಮನುಷ್ಯರ ಪಾಪ ಅನ್ನುವಂತಹದ್ದು ಸ್ಟಾಪ್ ಮಾಡುತ್ತೆ, ನಿಲ್ಸುತ್ತೆ. ನಡೀದೇ ಇರುವಂತಹ ರೀತಿಯಲ್ಲಿ ಇನ್ನೊಂದು ರಾಜ್ಯಕ್ಕೆ ಪ್ರೋತ್ಸಾಹ ಕೊಟ್ಟು, ಸೈತಾನ ರಾಜ್ಯಕ್ಕೆ ಭರವಸೆ ಕೊಟ್ಟು ಬೆಳೆಸುತ್ತೆ ಮನುಷ್ಯರ ಪಾಪ ಮಾಡಿದ್ರೆ. ಹೌದಲ್ವಾ? ಪ್ರಾರಂಭದಲ್ಲಿ ದೇವರ ರಾಜ್ಯನೇ ಇತ್ತು ಭೂಮಿ ಮೇಲೆ. ಆದಮ ಅವರ ಜೊತೆ ದೇವರು ನಡೆದಾಡ್ತಿದ್ರು, ಆದಮ ಅವರ ಜೊತೆ ದೇವರು ಮಾತಾಡ್ತಿದ್ರು. ಅಂದ್ರೆ ದೇವ್ರು ಏನ್ ಅನ್ಕೊಂಡ್ರು ಅದು ನಡೀತಿತ್ತು ಭೂಮಿಯ ಮೇಲೆ ಪ್ರಾರಂಭದಲ್ಲಿ. ದೇವರ ರಾಜ್ಯ ಅಂದ್ರೆ ಇಷ್ಟೇ, ದೇವರು ಅನ್ಕೊಂಡಂತಹದ್ದು ನಡೆಯುವಂತಹದ್ದು, ದೇವರ ಚಿತ್ತೆ ಅನ್ನುವಂತಹದ್ದು ನಡೆಯುವಂತಹದ್ದು. ಈಗ ಬಿಜೆಪಿಗೆ ಅಧಿಕಾರ ಇದೆ, ಬಿಜೆಪಿ ರೂಲಿಂಗ್ ಅಂತ ನಾವ್ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಜೆಪಿ ತನಗೆ ಏನ್ ಅನ್ಸುತ್ತೋ ಅದನ್ನ ಮಾಡುತ್ತೆ ನಮ್ಮ ದೇಶದಲ್ಲಿ. ಹೌದಾ ಇಲ್ವಾ? ಈ ಲಾ ಅನ್ನ ಪಾಸ್ ಮಾಡ್ಬೇಕಂದ್ರೆ ಲಾ ಅನ್ನ ಪಾಸ್ ಮಾಡುತ್ತೆ, ಈ ಬಿಲ್ ಅನ್ನ ಪಾಸ್ ಮಾಡ್ಬೇಕಂದ್ರೆ ಆ ಬಿಲ್ ಅನ್ನ ಪಾಸ್ ಮಾಡುತ್ತೆ. ಈ ಫೈನ್ ಇಷ್ಟ ಮಾಡ್ಬೇಕು ಅಂತ ಹೇಳಿದ್ರೆ ಮಾಡುತ್ತೆ, ಈ ಲಾ ಕಾನೂನು ತರ್ಬೇಕಂದ್ರೆ ತಗೊಂಬರುತ್ತೆ. ಹೌದಾ? ಒಬ್ಬರ ಪಾಲನೆ ಅಂತ ನಾವ್ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಅವರ ಆಳ್ವಿಕೆ ನಡೆದ್ರೆ, ಅವ್ರು ಅನ್ಕೊಂಡಿದ್ದು ನೆರವೇರಿದ್ರೆ. ಅದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆ 6:10 ನೋಡ್ಕೊಂಡಿದ್ದು. ಆ ಪ್ರಾರ್ಥನೆಯಲ್ಲಿ ಓದ್ತಾ ಯೇಸು ಕ್ರಿಸ್ತರು ಒಂದು ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ರಾಜ್ಯ ಬರಲಿ. ನಿಮ್ಮ ರಾಜ್ಯದಲ್ಲಿ ಏನಾಗುತ್ತೆ? ನಿಮ್ಮ ಚಿತ್ತ ಪರಲೋಕದಲ್ಲಿ ನಡೆಯುವಂತಹ ಪ್ರಕಾರ ಭೂಮಿ ಮೇಲೂ ಸಹ ನಡೆಯಲಿ. ಅದು ದೇವರ ರಾಜ್ಯ. ಪರಲೋಕದಲ್ಲಿ ದೇವರ ಚಿತ್ತ ಹೆಂಗ್ ನಡೀತಿದ್ಯೋ, ಹೆಂಗೆ ಪರಲೋಕದಲ್ಲಿ ಯಾವುದೂ ಸಹ ದೇವರ ಚಿತ್ತವನ್ನು ಮೀರ್ತಿಲ್ವೋ ಹಂಗೆ ಭೂಮಿ ಮೇಲೂ ನಡಿಬೇಕು. ಅವಾಗ ಭೂಮಿ ಮೇಲೆ ದೇವರ ರಾಜ್ಯ ಇದ್ದಂತೆ. ಹಾಗಾದ್ರೆ ದೇವ್ರು ಏನ್ ಅನ್ಕೊಂಡ್ರು? ಇಷ್ಟಕ್ಕೂ ಪಾಪ ಇರಬಾರ್ದು ಅನ್ಕೊಂಡ್ರು, ಎಲ್ರು ಪರಿಶುದ್ಧರಾಗಿರ್ಬೇಕು ಅಂತ ಅನ್ಕೊಂಡ್ರು. ಅದು ಯಾವತ್ತು ನಡೆಯುತ್ತೋ ಭೂಮಿ ಮೇಲೆ ಅವತ್ತು ದೇವರ ಚಿತ್ತ ನೆರವೇರಿದ ಹಾಗೆ, ಅವತ್ತು ದೇವರ ರಾಜ್ಯ ಸ್ಥಾಪನೆ ಆದಂತೆ.
ಅದ್ ಯಾವತ್ ನಡೀತು? ಯೇಸು ಕ್ರಿಸ್ತರ ಮರಣದ ಮೂಲಕ ಮೊಟ್ಟ ಮೊದಲನೇ ಶತಮಾನದಲ್ಲಿ ನಡೀತು. ಹೌದಾ? ಈಗ ದೇವರ ರಾಜ್ಯ ಸ್ಥಾಪನೆ ಆಗೋಗಿದೆ ಭೂಮಿ ಮೇಲೆ. ಓಕೆ, ಈಗ ಒಂದ್ ಪ್ರಶ್ನೆ ಮಾಡ್ಕೊಳ್ಳಿ. ಇದೇ ಪ್ರಿನ್ಸಿಪಲ್ ಅನ್ನ ನಿಮ್ಮ ಇಂಡಿವಿಜುವಲ್ ಸೆಲ್ಫ್ಗೂ ನಿಮ್ಮ ವ್ಯಕ್ತಿಗತ ಜೀವನಕ್ಕೂ ಅಪ್ಲೈ ಮಾಡಿ ನೋಡಿ. ನನ್ನಲ್ಲಿ ದೇವರ ರಾಜ್ಯ ನೆರವೇರುತ್ತಿದ್ಯಾ ಅಂತ. ಹೌದಾ? ನಾವು ಪಾಪ ಮಾಡಿದಂತಹ ಪ್ರತಿ ಸಾರಿನೂ ಸಹ ನಮ್ಮಲ್ಲಿ ದೇವರ ರಾಜ್ಯವನ್ನು ನಾವು ಸ್ಟಾಪ್ ಮಾಡ್ತಿದ್ದೇವೆ. ನಮ್ಮಲ್ಲಿ ದೇವರ ಆಳ್ವಿಕೆಯನ್ನು ತಡೆದು, ಬೇಡ ನನ್ನ ಆಳ್ವಿಕೆನೆ ಸರಿ, ನನ್ನ ಆಳ್ವಿಕೆನೆ ನಡಿಬೇಕು, ದೇವರ ಆಳ್ವಿಕೆ ನನ್ನಲ್ಲಿ ನಡೆಯುವಂತಹದ್ದು ಬೇಡ ಅಂತ ಹೇಳಿ ಹೇಳ್ತಿದ್ದೇವೆ. ಹೌದಾ ಇಲ್ವಾ? ಯಾಕಂದ್ರೆ ದೇವರು ನಮ್ಮನ್ನ ಆಳ್ತಿರ್ಬೇಕಾದ್ರೆ, ನಮ್ಮಲ್ಲಿ ದೇವರ ಆಳ್ವಿಕೆ ಇರ್ಬೇಕಾದ್ರೆ, ದೇವರು ಅನ್ಕೊಂಡಿರುವಂತಹದ್ದು ಒಂದು ಏನಂತ, ನನ್ನ ಮಗ ಪರಿಶುದ್ಧನಾಗಿರ್ಬೇಕು, ನನ್ನ ಮಗಳು ಪರಿಶುದ್ಧರಾಗಿರ್ಬೇಕು ಅಂತ. ಯಾವಾಗ ನಾವು ಪಾಪ ಮಾಡ್ತಾ ಇದೀವೋ ಅವಾಗ ನಾವೇನ್ ಮಾಡ್ತಿದೀವಿ ಗೊತ್ತಾ? ಇಂಡೈರೆಕ್ಟ್ ಆಗಿ ನನ್ನಲ್ಲಿ ದೇವರ ಆಳ್ವಿಕೆ ನಡೆಯುವಂತಹದ್ದು ಬೇಡ, ನನ್ನ ಆಳ್ವಿಕೆನೆ ನನ್ನಲ್ಲಿ, ಅಥವಾ ಸೈತಾನನ ಆಳ್ವಿಕೆನೆ ನನ್ನಲ್ಲಿ ನಡೀಲಿ ಅಂತ ಹೇಳಿ ದೇವರ ಆಳ್ವಿಕೆಯನ್ನ ದೂರ ತಳ್ತಿದ್ವಿ. ದೇವರ ರಾಜ್ಯವನ್ನ ನಮ್ಮಿಂದ, ನಮ್ಮ ಒಬ್ಬರ ಶರೀರದಿಂದ ದೂರ ತಳ್ತಿದ್ವಿ. ಹೌದಾ? ಪಾಪ ಮಾಡುವಂತಹ ಎರಡನೇ ಅತಿ ದೊಡ್ಡ ಕಾನ್ಸಿಕ್ವೆನ್ಸ್ ಅಂದ್ರೆ ಇದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಓದ್ಕೊಂಡಂತಹ ವಚನ 10:6-10. ಹೌದಾ? ಪರಲೋಕದಲ್ಲಿ ಹೆಂಗೆ ದೇವರ ಚಿತ್ತ ನೆರವೇರ್ತಿದ್ಯೋ ಭೂಮಿ ಮೇಲೂ ಹಂಗೆ ನೆರವೇರ್ಬೇಕು. ಪ್ರತಿಯೊಬ್ಬೊಬ್ಬರಲ್ಲೂ ನೆರವೇರ್ಬೇಕು. ಯಾವಾಗ ನೆರವೇರುತ್ತೆ? ಆ ಮನುಷ್ಯ ಪಾಪ ಮಾಡದೆ ಇದ್ದಾಗ ನೆರವೇರುತ್ತೆ. ಮತ್ತೆ 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 ಪಾಪ ಮಾಡ್ತಿರ್ಬೇಕಾದ್ರೆ ನಾವು ಅನ್ಕೊಬೇಕಾಗಿರುವಂತಹದ್ದು ಒಂದೇ, ನಮ್ಮಲ್ಲಿ ಆಟೋಮ್ಯಾಟಿಕ್ ಆಗಿ ನಾವೇನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ದೇವರ ಆಳ್ವಿಕೆ ನಮ್ಮಲ್ಲಿ ಬೇಡ, ನಮ್ಮಲ್ಲಿ ನೆರವೇರುವಂತಹದ್ದು ಬೇಡ, ದೇವರ ರಾಜ್ಯ ನಮ್ಮಲ್ಲಿರುವಂತಹದ್ದು ಬೇಡ ಅಂತ ಹೇಳಿ ಪಕ್ಕಕ್ಕಿಟ್ಟು ನಮ್ಮ ಆಳ್ವಿಕೆ, ನಮ್ಮ ಸ್ವಂತ ಆಳ್ವಿಕೆ ನೆರವೇರ್ಲಿ ಅಂತ ಹೇಳಿ ಮುಂದೆ ಹೋಗ್ತಿದೀವಿ. ಪಾಪ ಮಾಡಿದ್ರೆ ದೇವರು ನಮ್ಮಿಂದ ದೂರ ಆಗ್ತಾರೆ. ಯಾಕಂದ್ರೆ ದೇವರು ಪಾಪದ ಜೊತೆನೋ ಪಾಪದ ಸನ್ನಿಹನೋ ಇರ್ಲಿಕ್ಕಾಗದೇ ಇರುವಂತಹ ವಿಚಾರ. ಹೌದಾ? ಅದು ಪ್ರಪ್ರಥಮವಾಗಿರುವಂತಹ ಕಾರಣ. ಆದ್ರೆ ಎರಡನೇ ಕಾರಣ, ದೇವರ ರಾಜ್ಯಕ್ಕೆ ಆತಂಕ ಉಂಟು ಮಾಡುತ್ತೆ ಮನುಷ್ಯರ ಪಾಪಗಳು. ತಡೆಯುತ್ತೆ ದೇವರ ರಾಜ್ಯವನ್ನ. ಒಬ್ಬೊಬ್ಬ ಮನುಷ್ಯರಲ್ಲೂ ಸಹ ದೇವರ ರಾಜ್ಯ ಪ್ರೊಸೀಡ್ ಆಗ್ದಂಗೆ ಕಾಯತ್ತೆ. ಇವಾಗೇನು ರಾಜ್ಯ ಏರ್ಪಟ್ಬಿಟ್ಟಿದೆ ಭೂಮಿಯ ಮೇಲೆ ಯೇಸು ಕ್ರಿಸ್ತರ ರಕ್ತದ ಮೂಲಕ. ಆದ್ರೆ ಯೇಸು ಕ್ರಿಸ್ತರ ರಕ್ತವನ್ನು ನಾವು ತಗೊಬೇಕಾದ್ರೂ ನಮ್ಗೊಂದು ಪ್ರಿನ್ಸಿಪಲ್ ಇದೆಯಲ್ವಾ? ಮತ್ತೆ ಹಿಂದೆ ಪೂರ್ವ ಸ್ವಭಾವಕ್ಕೆ ಹೋಗ್ಬಾರ್ದು, ಮತ್ತೆ ಪಾಪ ಮಾಡಬಾರ್ದು. ಅದನ್ನ ತಗೊಂಡು ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ. ಯಾಕೆಂದ್ರೆ ಅದನ್ನ ತಗೊಂಡು ಅದಕ್ಕೆ ಯಾವ ಬೆಲೆನೂ ಇಲ್ಲದೆ ಯೇಸು ಕ್ರಿಸ್ತರ ರಕ್ತವನ್ನ ಅಲ್ಲಿ ಬರ್ದಿರುವಂತ ಎಲ್ಲಾ ಕಂಡೀಷನ್ಸ್ ಅನ್ನ ಫಾಲೋ ಮಾಡಿ ತಗೊಂಡ್ರೆ ಮಾತ್ರ ಅದಕ್ಕೊಂದು ಅರ್ಥ ಇದೆ ಅಲ್ವಾ? ಆಗ ಮಾತ್ರ ಅದು ನಮ್ಮನ್ನ ಪರಿಶುದ್ಧರನ್ನಾಗೆ ಇಡುತ್ತೆ. ಯಾವಾಗ ಇಡುತ್ತೆ? ನಾವು ಅದನ್ನ ನೆನಪಿಸ್ಕೋಬೇಕು. ಪ್ರತಿನಿತ್ಯವೂ ಪ್ರಾರ್ಥನೆಗಳನ್ನ ಮಾಡ್ಬೇಕು, ವಿಜ್ಞಾಪನೆಗಳನ್ನ ಮಾಡ್ಬೇಕು, ಕ್ಷಮೆ ಕೇಳ್ಬೇಕು, ನೆಕ್ಸ್ಟ್ ಪರಿಶುದ್ಧರಾಗಿರ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಲ್ಲಿರುವಂತಹ ಎಲ್ಲಾ ಕಾರ್ಯಗಳು ಮಾಡಿದ್ರೆ ಮಾತ್ರ ಪರಿಶುದ್ಧರಾಗಿ ಇಡುತ್ತೆ ನಮ್ಮನ್ನ. ನಮಗ್ ಗೊತ್ತಿಲ್ಲದೆ ಒಂದ್ ವೇಳೆ ಯಾವ್ದಾದ್ರು ಪಾಪ ಮಾಡಿದ್ರೆ ಆ ರಕ್ತ ಅನ್ನುವಂತಹದ್ದು ನಮ್ಮನ್ನ ಕ್ಷಮಿಸುತ್ತೆ. ನಮಗ್ ಗೊತ್ತಿದ್ದು ಅದೇ ಪಾಪವನ್ನ ಮತ್ತೆ 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 ಮಾಡ್ಕೊಂಡು ಹೋದ್ರೆ ಇನ್ನ ನಮ್ಮನ್ನ ದೇವರು ಯೇಸು ಕ್ರಿಸ್ತರ ರಕ್ತದ ಮೂಲಕ ಪರಿಶುದ್ಧರು ಅಂತ ಎಣಿಸೋದೇ ಇಲ್ಲ. ಯಾಕಂದ್ರೆ ಆ ರಕ್ತವನ್ನ ತಗೋಬೇಕಾದ್ರೆ ಆ ಕ್ರೈಟೀರಿಯಾ, ಕ್ವಾಲಿಫಿಕೇಶನ್ ಅನ್ನು ನಾವು ಫಾಲೋ ಮಾಡ್ತಿಲ್ಲ. ನಿಜನಾ? ಇವಾಗ ಯೋಚನೆ ಮಾಡಿ ನೋಡಿ. ಮನುಷ್ಯರು ಏನಕ್ಕೋಸ್ಕರ ಪಾಪ ಮಾಡಬಾರ್ದು ಅಂದ್ರೆ ಮನುಷ್ಯರಿಗೆ ಶಿಕ್ಷೆ ಆಗುತ್ತೆ ಅಂತಾನು ಅಲ್ಲ, ಮನುಷ್ಯರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ, ಶಿಕ್ಷೆ ಕೊಡ್ತಾರೆ, ಪ್ರಭುತ್ವ ಶಿಕ್ಷೆ ಕೊಡುತ್ತೆ ಅಂತಾನು ಅಲ್ಲ. ದೇವರು ಮನುಷ್ಯರನ್ನ ಬಿಟ್ಟು ಅಗಲ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ನೀವು ನೋಡ್ತೀರಿ ಸಾಕಷ್ಟು ಸಾರಿ ಪರಿಶುದ್ಧಾತ್ಮ ದೇವರು ತೆಗೆದು ಬಿಡ್ತಾರೆ. ಒಬ್ಬ ಮನುಷ್ಯನಿಂದ ಪರಿಶುದ್ಧಾತ್ಮನನ್ನ ತೆಗಿತಾರೆ ದೇವರು ಪಾಪ ಮಾಡಿದಾಗ, ಹೊರಗಡೆ ತೆಗಿತಾರೆ. ಹಳೆಯ ಒಡಂಬಡಿಕೆಯಲ್ಲೂ ಇದನ್ನೇ ನೋಡ್ತೀರ, ಹೊಸ ಒಡಂಬಡಿಕೆಯಲ್ಲೂ ನಡೆಯುವಂತಹದ್ದಿದೆ. ಪರಿಶುದ್ಧಾತ್ಮರು ನಮ್ಮಲ್ಲಿ ಬಿಟ್ಟೋಗ್ತಾರೆ. ಪಾಪ ಮಾಡಿದ್ರೆ ದೇವರು ಮನುಷ್ಯರಲ್ಲಿ ಇರ್ಲಿಕ್ಕಾಗೋದಿಲ್ಲ. ಪಾಪದ ಜೀವನಗಳು ಇದ್ರೆ ನಾವು ಒಂದ್ ವೇಳೆ ಪಾಪವನ್ನು ಬಿಡ್ತಿಲ್ಲ ಅಂತ ಹೇಳಿ ಅಂದ್ರೆ ಒಬ್ಬ ಮನುಷ್ಯ ಒಂದೇ ಒಂದ್ ತಪ್ಪು ಮಾಡ್ಲಿಕ್ಕಾಗದೆ ಜೀವನ ಮಾಡ್ಲಿಕ್ಕಾಗತ್ತೆ ಅಂತಲ್ಲ ನಾ ಹೇಳ್ತಿರುವಂತಹದ್ದು. ಹಿಂದೆ ಮಾಡಿರುವಂತಹ ತಪ್ಪನ್ನ ಪಶ್ಚಾತ್ತಾಪ ಪಟ್ಟು ಬಿಟ್ಬಿಡ್ಬೇಕು. ವೇಶ್ಯವಾಟಿಕೆಯಲ್ಲಿ ಸಿಕ್ಕಿಬಿದ್ದಂತಹ ಸ್ತ್ರೀ, ಯೇಸು ಕ್ರಿಸ್ತರು ಆ ಸ್ತ್ರೀಗೆ ಒಂದ್ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ? ಅಮ್ಮ ಇನ್ನು ಮುಂದೆ ಪಾಪ ಮಾಡಬೇಡ. ಅದು ಕೀ ಆಸ್ಪೆಕ್ಟ್ ಅಲ್ಲಿ, ಹೌದಲ್ವಾ? ಈಗಾಗ್ಲೇ ನಾನು ನೀನ್ ಮಾಡಿರುವಂತಹ ತಪ್ಪನ್ನ ಕ್ಷಮಿಸ್ಬಿಡ್ತಿದ್ದೇನೆ. ನೀನ್ ಈಗಾಗ್ಲೇ ಏನೇನ್ ತಪ್ಪು ಮಾಡಿದ್ಯೋ ಅದನ್ನೆಲ್ಲ ಕ್ಷಮಿಸ್ಬಿಡ್ತಿದ್ದೇನೆ. ನೀನ್ ಈಗಾಗ್ಲೇ ಮಾಡಿರುವಂತಹ ತಪ್ಪಿನ ನಿಮಿತ್ತ ಮುಂದೆ ನಾನು ಶೆಲ್ಬೆ ಹೊರ್ತೀನಿ, ಹೌದಾ? ಆದ್ರೆ ಇನ್ ಮುಂದೆ ತಪ್ಪನ್ನ ಮಾಡ್ಬೇಡ, ಅದು ವಿಚಾರ. ಹೌದಾ? ಒಂದು ವೇಳೆ ಆ ಸ್ತ್ರೀ ತನಗೆ ಗೊತ್ತಿಲ್ಲದೆ ಬೇರೆ ಯಾವ್ದಾದ್ರು ತಪ್ಪನ್ನ ಮುಂದೆನೂ ಸಹ ಮಾಡಿದ್ಲು ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರ ಯೇಸು ಕ್ರಿಸ್ತರ ರಕ್ತ ಇದೆ ಅದನ್ನ ಕ್ಷಮಿಸ್ಲಿಕ್ಕೆ. ಗೊತ್ತಿಲ್ಲದೆ ತಿಳಿಯದೆ, ಆದ್ರೆ ಈ ಮುಂಚೆ ಮಾಡಿರುವಂತಹ ತಪ್ಪು ಮತ್ತೆ ರಿಪೀಟ್ ಆಯ್ತು ಅಂತ ಅನ್ಕೊಳ್ಳಿ ತನ್ನ ಜೀವನದಲ್ಲಿ, ಯೇಸು ಕ್ರಿಸ್ತರು ಕ್ಷಮಿಸಿರೋದಕ್ಕೆ ಯಾವ ಅರ್ಥನೂ ಇರೋದಿಲ್ಲ ಅಲ್ವಾ? ಅವಾಗ ಮತ್ತೆ ಅದೇ ತಪ್ಪು ಇನ್ನೊಂದ್ಸರಿ ರಿಪೀಟ್ ಆಯ್ತು ಅಂತ ಅನ್ಕೊಳ್ಳಿ, ಇವಾಗ ಹೇಳಿ, ಆ ರಕ್ತಕ್ಕೊಂದು ವ್ಯಾಲ್ಯೂ ಇದೆಯಾ?
ಆ ರಕ್ತಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಇದೆ. ನಮ್ಮ ಜೀವನದಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ. ನಮ್ಮ ಜೀವನದಲ್ಲಿ ಅದು ಯಾವ ಪಾತ್ರನೂ ಪೋಷಿಸ್ತಿಲ್ಲ. ಯಾಕಂದ್ರೆ ಅದಕ್ಕೆ ದೇವ್ರು ಸೆಟ್ ಮಾಡಿರುವಂತ ಕ್ರೈಟೀರಿಯಾವನ್ನ ನಾವು ಫಾಲೋ ಮಾಡ್ತಿಲ್ಲ. ದೇವ್ರು ಹೆಂಗ್ ಏನೇನ್ ರೂಲ್ ಸೆಟ್ ದೇವರ ರೂಲ್ ಎಷ್ಟು ಕಠಿಣವಾಗಿರುವಂತಹದ್ದು ಅಂತ ಮುಂಚೆ ಮಾತಾಡ್ಕೊಂಡು, ದೇವ್ರ ಒಂದು ರೂಲ್ ಅನ್ನ ಸೆಟ್ ಮಾಡಿದ್ರೆ ಆ ರೂಲ್ ಅನ್ನು ದೇವ್ರು ಸಹ ಬ್ರೇಕ್ ಮಾಡೋದಿಲ್ಲ. ಅದನ್ನೆಲ್ಲ ನಾವು ನೋಡ್ಕೊಂಡಂತಹದ್ದು. ದೇವ್ರ ಆದಿಯಲ್ಲಿ ಒಂದು ರೂಲ್ ಅನ್ನ ಸೆಟ್ ಮಾಡಿದ್ರು, ಪಾಪ ಮಾಡಬಾರ್ದು, ಪಾಪ ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಂತ. ಆ ರೂಲ್ ಅನ್ನು ದೇವರೇ ಬ್ರೇಕ್ ಮಾಡಿಲ್ಲ. ಕೊನೆಗೆ ಅದನ್ನ ಬಂದು ನೆರವೇರಿಸ್ಬೇಕಿತ್ತು ಯೇಸು ಕ್ರಿಸ್ತರು. ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ, ಅಷ್ಟು ಶಿಸ್ತುಬದ್ಧವಾಗಿರುತ್ತೆ ದೇವ್ರು ಸೆಟ್ ಮಾಡಿರುವಂತಹ ರೂಲ್. ಇವಾಗ ಯೋಚನೆ ಮಾಡಿ, ಮತ್ತೆ ಪಾಪ ಮಾಡ್ತಿದ್ರೆ ಒಂದು ವೇಳೆ ಯೇಸು ಕ್ರಿಸ್ತರ ರಕ್ತವನ್ನು ತಗೊಂಡಾಗಿಯೂ ಸಹ, ರಕ್ಷಣೆಯಲ್ಲಿ ಬಂದಾಗಿಯೂ ಸಹ ಈ ರೀತಿಯಾಗಿರುವಂತಹ ಕಾನ್ಸಿಕ್ವೆನ್ಸಸ್ ಅನ್ನು ನಾವು ಫೇಸ್ ಮಾಡ್ಬೇಕು. ದೇವರು ನಮ್ಮಿಂದ ದೂರ ಆಗ್ತಾರೆ, ಪರಿಶುದ್ಧಾತ್ಮರು ನಮ್ಮಿಂದ ತೆಗೆದು ಹಾಕಲ್ಪಡ್ತಾರೆ. ದೇವರ ರಾಜ್ಯ ಅನ್ನುವಂತಹದ ಮನುಷ್ಯನಲ್ಲಿ ನೆರವೇರೋದಿಲ್ಲ, ದೂರ ಆಗೋಗುತ್ತೆ, ದೂರ 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 ಆಗೋಗ್ತಿರ್ತಾನೆ. ಈ ಪಾಪ ಇನ್ನೂ ಏನ್ ಮಾಡ್ಸತ್ತೆ ಅಂದ್ರೆ, ಪಾಪ ಮನುಷ್ಯರ ಕೈಯಲ್ಲಿ ಪಾಪ ಮಾಡ್ಸತ್ತೆ. ನಾ ಹೇಳಿರುವಂತಹ ನಿಮ್ಗೆ ಅರ್ಥ ಆಯ್ತಾ? ಪಾಪ ಮನುಷ್ಯರ ಕೈಯಲ್ಲಿ ಪಾಪ ಮಾಡ್ಸತ್ತೆ ಅಂದ್ರೆ, ಒಂದು ತಪ್ಪು ಮಾಡಿರುವಂತಹ ಪಾಪಿ ಇನ್ನೂ ದೊಡ್ಡ ತಪ್ಪು ಮಾಡ್ತಾನೆ ನೆಕ್ಸ್ಟ್ ಟೈಮ್. ಆ ತಪ್ಪು ಮಾಡಿರುವಂತಹ ಪಾಪಿ ಇನ್ನೂ ದೊಡ್ಡ ತಪ್ಪು ಮಾಡ್ತಾನೆ ನೆಕ್ಸ್ಟ್ ಟೈಮ್. ಹೌದಲ್ವಾ? ಪಾಪ ಮನುಷ್ಯರ ಕೈಯಲ್ಲಿ ಪಾಪ ಮಾಡ್ಸತ್ತೆ. ಸ್ಮೋಕ್ ಮಾಡ್ತಿರ್ಬೇಕಾದ್ರೆ ಈ ಪ್ರಪ್ರಥಮವಾಗಿ ಯವನಸ್ಥರೆಲ್ಲ ಫಸ್ಟ್ ಟೈಮ್ ಸ್ಮೋಕ್ ಮಾಡಿರ್ತಾರಲ್ವಾ, ಫಸ್ಟ್ ಟೈಮ್ ಹೆಂಗ್ ಸ್ಮೋಕ್ ಮಾಡ್ತಾರೆ ನಾರ್ಮಲ್ ಆಗಿ ಯೋಚನೆ ಮಾಡಿ ನೋಡಿ ಒಂದ್ಸಾರಿ. ಯಾಕಂದ್ರೆ ನೀವ್ ನೋಡ್ತಿರ್ತೀರ ಪ್ರಪಂಚ ಹೇಗಿದೆ ಅಂತ ಹೇಳಿ, ನೀವ್ ನೋಡಿದ್ದೀರಿ. ಪ್ರಪ್ರಥಮವಾಗಿ ಸ್ಮೋಕ್ ಮಾಡ್ಬೇಕಾದ್ರೆ ಹೆಂಗ್ ಸ್ಮೋಕ್ ಮಾಡ್ತಾನೆ ಅಂದ್ರೆ, ಎಲ್ಲಿತ್ಕೊಂಡು ತನ್ನ ಮನಸ್ಸಿನಲ್ಲಿರುವಂತಹ ಭಯ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ನೋಡಿ. ಹೌದಲ್ವಾ? ಫಸ್ಟ್ ಟೈಮ್ ಸ್ಮೋಕ್ ಮಾಡ್ತಿರ್ಬೇಕಾದ್ರೆ ಯಾರಿಗೂ ತಿಳಿಯದೆ ಇರುವಂತಹ ಜಾಗಕ್ಕೆ ಹೋಗಿ, ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಏರಿಯಾಗ ಹೋಗಿ, ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು, ಇವ್ರು ನೋಡ್ತಾರೇನೋ ಅವ್ರು ನೋಡ್ತಾರೇನೋ, ನಿಜನ ಇದೇ ಅಲ್ವಾ ನಡೆಯುವಂತಹದ್ದು. ಪ್ರಪ್ರಥಮವಾಗಿ ಪಾಪ ಮಾಡ್ತಿರ್ಬೇಕಾದ್ರೆ ನಡೆಯುವಂತಹ ವಿಚಾರ ಇದು. ಒಂದ್ಸರಿ ಪಾಪ ಮಾಡ್ದ ಅಂತ ಅನ್ಕೊಡಿ, 2 ಸರಿ ಪಾಪ ಮಾಡ್ದ ಅಂತ ಅನ್ಕೊಡಿ, 3 ಸರಿ, 10 ಸರಿ, 100 ಸರಿ, 1000 ಸರಿ. ಇವಾಗ ಹೇಗ್ ಪಾಪ ಮಾಡ್ತಾನೆ ಹೇಳಿ? ಇವಾಗ ಹೇಗ್ ಪಾಪ ಮಾಡ್ತಾನೆ? ಬೀದಿಯಲ್ಲಿ ಜನರ ಮಧ್ಯದಲ್ಲಿ ಮಾಡ್ತಾನ. ಹೌದಲ್ವಾ? ಬೀದಿಯಲ್ಲಿ ಎಲ್ಲರ ಮುಂದೆನೂ ಸಹ, ತನ್ನ ತಂದೆ ತಾಯಿ ಮುಂದೆ ಬೇಕಾದ್ರೂ ಸಹ ಸ್ಮೋಕ್ ಮಾಡ್ಲಿಕ್ಕೆ ರೆಡಿ. ಹಿಂಗಂತಪ್ಪ ಈ ಧೈರ್ಯ. ಫಸ್ಟ್ ಟೈಮ್ ನೀನ್ ಹಿಂಗ್ ಮಾಡ್ಲಿಲ್ಲ ಅಲ್ವಾ, ಫಸ್ಟ್ ಟೈಮ್ ಬಚ್ಚಿಟ್ಕೊಂಡಲ್ವಾ ನೀನ್ ಮಾಡಿದ್ದು ಪಾಪವನ್ನ, ನೆಕ್ಸ್ಟ್ ಇಷ್ಟೊಂದ್ ಧೈರ್ಯ ಹೆಂಗ್ ಬಂತು? ಮೊದಲನೇ ಸಾರಿ ಒಂದೇ ಒಂದ್ ಸ್ಮೋಕ್ ಮಾಡ್ತಿದ್ದ, 2 ಸ್ಮೋಕ್ ಮಾಡ್ತಿದ್ದ, 3 ಸ್ಮೋಕ್ ಮಾಡ್ತಿದ್ದ, ಇವಾಗ 30, 40 ಒಂದು ದಿನಕ್ಕೆ. ಹೆಂಗಾಯ್ತು ಇದು? ಪಾಪ ಮಾಡ್ಸುತ್ತೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ. ಪಾಪ ಅನ್ನುವಂತಹದ್ದು ಪ್ರವೇಶಿಸಿದ್ರೆ ಸಾಕು, ದೇವರು ಮನುಷ್ಯನಿಂದ ದೂರ ಆಗ್ತಾರೆ. ಈಗಾಗ್ಲೇ ಒಂದು ಪಾಪ ಏನಿದೆ ನಮ್ಮಲ್ಲಿ, ಅದು ಇನ್ನೊಂದು ಪಾಪ ಮಾಡ್ಸುತ್ತೆ. ಆ ಪಾಪ ಏನಿದೆ ಅದು ಇನ್ನೂ ದೊಡ್ಡ ಪಾಪ ಮಾಡ್ಸುತ್ತೆ. ಪ್ರತಿನಿತ್ಯವೂ ಈ ಪಾಪ ಬೆಳೆದು 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 ಮರಣವನ್ನ ತಗೊಂಡ್ ಬರುತ್ತೆ. ಹೌದಾ? ಮರಣ ಏನಕ್ಕೋಸ್ಕರ ಬರುತ್ತೆ? ನಾವು ಸತ್ಯವೇದಲ್ಲಿ ಓದ್ಕೊಳ್ತೀವಲ್ಲ, ಪಾಪದ ಸಂಬಳ ಮರಣ, ಪಾಪ ಮರಣವನ್ನ ತಗೊಂಡ್ ಬರುತ್ತೆ. ಏನಕ್ಕೋಸ್ಕರ ಓದ್ಕೊಳ್ತೀವಿ ಗೊತ್ತಾ? ಜೀವ ಸ್ವರೂಪನಾಗಿರುವಂತಹ ದೇವರು ನಮ್ಮ ಜೀವನದಲ್ಲಿ ಇಲ್ಲ. ಮರಣ ಏನಕ್ಕೋಸ್ಕರ ಬರುತ್ತೆ ಅಂತ ಹೇಳಿದ್ರೆ, ಪಾಪ ಮಾಡಿದ್ರೆ, ನಾವು ಪಾಪ ಮಾಡದಂತಹ ಕ್ಷಣ ಜೀವ ಸ್ವರೂಪನಾಗಿರುವಂತಹ ದೇವರು ನಮ್ಮನ್ನ ಬಿಟ್ಟು ದೂರ ಆಗ್ತಾರೆ ಅಲ್ವಾ? ಪ್ರಪ್ರಥಮವಾಗಿರುವಂತಹ ಮನುಷ್ಯರಿಗೂ ಮರಣ ಬಂತು ಅಂತ ನಾವು ಮಾತಾಡ್ಕೊಳ್ತೀವಲ್ವಾ? ಪಾಪ ಮಾಡಿದ್ರೆ ನೀನ್ ಸಾಯ್ತೀಯ ಅಂತ ಹೇಳಿದ್ರಲ್ವಾ ಮನುಷ್ಯರಿಗೆ ದೇವರು, ಪಾಪ ಮಾಡಿದ ದಿನ ನೀವು ಸಾಯ್ತೀರಾ. ಅದಕ್ಕೆ ಅರ್ಥ ಏನು ಅಂದ್ರೆ, ಜೀವ ಸ್ವರೂಪನಾಗಿರುವಂತಹ ನಾನು ನಿಮ್ಮನ್ನ ಬಿಟ್ಟು ದೂರ ಆಗ್ತೀನಿ. ಜೀವನೇ ನಮ್ಮನ್ನ ಬಿಟ್ಟು ದೂರ ಆದ್ರೆ ಮರಣನೇ ಅಲ್ವಾ ಅದಕ್ಕೆ ಅರ್ಥ, ಮರಣನೇ ಅಲ್ವಾ ಅದಕ್ಕೆ ಹೆಸರು. ನಿಜನ? ದೇವರು ಒಂದ್ ವೇಳೆ ಮನುಷ್ಯರನ್ನ ಬಿಟ್ಟು ದೂರ ಆದ್ರೆ ಅದಕ್ಕೆ ಅರ್ಥ ಮರಣ. ಈ ಮನುಷ್ಯನಿಗಾಗ್ಲೇ, ಆ ಮನುಷ್ಯ ಸಾಯದೇ ಇರ್ಬೋದು ಭೌತಿಕವಾಗಿ, ಆದ್ರೆ ಆ ಮನುಷ್ಯ ಸತ್ತೋಗಿದ್ದಾನೆ ದೇವರ ಪ್ರಕಾರ. ಯಾಕಂದ್ರೆ ದೇವರು ತನ್ನನ್ನು ಬಿಟ್ಟು ಅಗಲಿದ್ದಾರೆ, ದೇವರು ತನ್ನನ್ನು ಬಿಟ್ಟು ದೂರ ಆಗಿದ್ದಾರೆ, ಪರಿಶುದ್ಧಾತ್ಮರು ತನ್ನಿಂದ ತೆಗೆದುಹಾಕಲ್ಪಟ್ಟಿದ್ದಾರೆ ಅಲ್ವಾ? ಆ ಮನುಷ್ಯ ಬದುಕಿದ್ರು ಸತ್ತ ಹಾಗೆ, ದೇವರು ದೂರ ಆಗಿದಾರಲ್ವಾ? ಇನ್ನು ಮರಣನೇ ಅಲ್ವಾ? ಪಾಪದ ಸಂಬಳ ಮರಣ. ಪಾಪ ಪ್ರಪ್ರಥಮವಾಗಿ ದೇವರನ್ನ ದೂರ ಮಾಡುತ್ತೆ. ಪಾಪ ಅನ್ನುವಂತಹದ್ದು ಮತ್ತೆ ಮನುಷ್ಯರ ಕೈಯಲ್ಲಿ ಪಾಪದ ಮೇಲೆ ಪಾಪ ಮಾಡಿಸ್ಕೊಂಡ್ ಬರ್ತಾನೆ ಇರತ್ತೆ. ಅದನ್ನ ಸೌಲನ ಜೀವನದಲ್ಲೆಲ್ಲ ನಾವು ನೋಡ್ತೇವೆ, ಹೌದಲ್ವಾ? ಫಸ್ಟ್ ಪಾಪ ಮಾಡ್ತಾರೆ, ದೇವ್ರ ಕೋಪ ಬರುತ್ತೆ, ಸ್ವಲ್ಪ ದೂರ ಆಗ್ತಾರೆ, ಮತ್ತು ಇನ್ನೂ ದೊಡ್ಡ ಪಾಪ ಮಾಡ್ತಾರೆ, ಮತ್ತೆ ಶಾಶ್ವತವಾಗಿ ಸೌಲನ್ನು ಬಿಟ್ಟು ಹಗಲ್ ಬಿಡ್ತಾರೆ ದೇವ್ರು. ನಿಜ ನಾವು ಓದ್ಕೊಳ್ತೀವಲ್ವಾ ಸತ್ಯವೇದದಲ್ಲಿ ಇದನ್ನೆಲ್ಲ. ಪ್ರಪ್ರಥಮವಾಗಿ ದೇವ್ರ ಒಂದ್ ಕೆಲಸವನ್ನ ಹೇಳ್ತಾರೆ, ಅದನ್ನ ಮಾಡೋದಿಲ್ಲ. ಆಮೇಲೆ ದಾವೀದನ ಮೇಲೆ ಕಕ್ಷೆ ಕಟ್ಕೊಳ್ತಾರೆ, ಆಮೇಲೆ ಮತ್ತೆ ಸಾಯಿಸ್ಬೇಕು ಅಂತ ನೋಡ್ತಾರೆ ದಾವೀದನನ್ನ, ಹಳೆ ಒಡಂಬಡಿಕೆಯಲ್ಲಿ. ನಿಜಾನ? ಅಂದ್ರೆ ಒಂದು ಪಾಪ ಮಾಡಿರುವಂತಹ ವ್ಯಕ್ತಿ ಪಾಪದ ಮೇಲೆ ಪಾಪ ಎಷ್ಟ್ ಚೆನ್ನಾಗಿ ಸಲೀಸಾಗಿ ಸರಣಿ ಪಾಪಗಳನ್ನ ಮಾಡ್ಕೊಂಡು ಹೋಗ್ತಿದಾರೆ ನೋಡಿ. ದೇವ್ರು ಬಿಟ್ಟು ದೂರ ಆದ್ರೆ ಅಪವಾದಿ ಏನೆಲ್ಲ ಮಾಡ್ಸತ್ತೆ ಮನುಷ್ಯರ ಕೈಯಲ್ಲಿ ಅಂದ್ರೆ ಇದೆಲ್ಲ ಮಾಡ್ಸತ್ತೆ. ಇನ್ನು 7 ಭಯಂಕರವಾಗಿರುವಂತಹ ಆತ್ಮಗಳು ಬರುತ್ತಂತೆ, ಹೌದಲ್ವಾ? ನಾವು ಅದನ್ನೆಲ್ಲ ಓದ್ಕೊಡುವಂತಹ ಸತ್ಯವೇದದಲ್ಲಿ. ಒಂದ್ ಸರಿ ದೇವರು ನಮ್ಮನ್ನು ಬಿಟ್ಟು ದೂರ ಆದ್ರ
ಈ ಕಾನ್ಸಿಕ್ವೆನ್ಸಸ್ ಅನ್ನೆಲ್ಲ ನಾವು ಫೇಸ್ ಮಾಡ್ಬೇಕು. ದೇವರನ್ನು ಮನುಷ್ಯರಿಗೆ ದೂರ ಮಾಡುತ್ತೆ ಪಾಪ ಅನ್ನುವಂತಹದ್ದು. ದೇವರ ರಾಜ್ಯ ಮನುಷ್ಯರಲ್ಲಿ ನೆರವೇರದೇ ಇರುವಂತಹ ರೀತಿಯಲ್ಲಿ ತಡೆಯುತ್ತೆ ಪಾಪ ಅನ್ನುವಂತಹದ್ದು. ಅನ್ನ ರೆಫರೆನ್ಸ್ ಆಗ್ತಿದ್ದಾರೆ ನೋಡಿ. ತನಗಿಂತ ಕೆಟ್ಟವುಗಳಾದ 7 ಬೇರೆ ದೆವ್ವಗಳನ್ನು ಕರ್ಕೊಂಡು ಮತ್ತೆ ಬರುತ್ತಂತೆ ಸೈತಾನ್. ಪ್ರಾರಂಭದಲ್ಲಿ ನಾವು ದೀಕ್ಷಾ ಸ್ನಾನ ತಗೊಳ್ಬೇಕಾದ್ರೆ ಅಪವಾದಿ ನಮ್ಮನ್ನು ಬಿಟ್ಟು ಹೋಗಿತ್ತಲ್ವಾ. ಯೇಸು ಕ್ರಿಸ್ತರ ರಕ್ತದಲ್ಲಿ ನಾವು ಮುಳುಗಿ ನಮ್ಮ ಪಾಪಗಳನ್ನ ನಾವು ಶುದ್ಧಿ ಮಾಡ್ಕೊಬೇಕು ಅಂತ ಅನ್ಕೊಂಡಾಗ ನಮ್ಮನ್ನು ಬಿಟ್ಟು ಅಪವಾದಿ ಹೊರಗಡೆ ಹೋಗಿತ್ತಲ್ವಾ. ನಾವೊಂದು ವೇಳೆ ಮತ್ತೆ ಪಾಪ ಮಾಡಿ ದೇವರಿಂದ ದೂರ ಆದ್ರೆ, ಯಾಕಂದ್ರೆ ಪಾಪ ಮಾಡಿದ್ರೆ ಆಟೋಮ್ಯಾಟಿಕ್ ನಡೆಯುವಂತಹದ್ದು ಇದು. ಪಾಪ ಮಾಡುವಂತಹದ್ದು ದೇವರಿಂದ ದೂರ ಸೆಪರೇಟ್ ಅಲ್ಲ ಇದೆರಡು. ಈಗಾಗ್ಲೇ ನಮಗೆ ಸಿಕ್ಕಿರುವಂತಹ ಭಾಗ್ಯ ಏನಿದೆ ಅಲ್ವಾ, ಪರಿಶುದ್ಧರಾಗ್ಲಿಕ್ಕೆ ಯೇಸು ಕ್ರಿಸ್ತರ ರಕ್ತದ ಮೂಲಕ. ಆ ರಕ್ತದ ಮೂಲಕ ಪರಿಶುದ್ಧರಾಗೋಗಿದ್ದೀವಿ. ಓಕೆ, ಪರಿಶುದ್ಧರಾಗಿದ್ದೀವಿ. ಆ ಜೀವನ ಏನ್ ಸಿಕ್ಕಿದೆ ಅಲ್ವಾ, ಅದ್ರಲ್ಲಿ ಪರಿಶುದ್ಧರಾಗಿ ಜೀವಿಸ್ಬೇಕು. ಅದು ನಮಗೆ ಕೊಟ್ಟಿರುವಂತಹ ಬಾಧ್ಯತೆ. ಈಗಾಗ್ಲೇ ಪರಿಶುದ್ಧರನ್ನಾಗಿ ಮಾಡಿದರೆ ದೇವರು ನಮ್ಮನ್ನ, ಈಗ ಪರಿಶುದ್ಧರಾಗಿ ಜೀವಿಸ್ಬೇಕು. ಆ ಪರಿಶುದ್ಧತೆಯನ್ನ ಇಟ್ಕೊಂಡಿರ್ಬೇಕು. ಇಷ್ಟಕ್ಕೂ ಪರಿಶುದ್ಧತೆಯನ್ನ ಸಂಪಾದನೆ ಮಾಡ್ಕೊಳ್ಳುವಂತಹದ್ದು ಕಷ್ಟ, ಇಟ್ಕೊಳ್ಳುವಂತಹದ್ದು ಸುಲಭ ಕಂಪೇರ್ ಮಾಡಿ ಹೇಳಿದ್ರೆ, ಹೌದಲ್ವಾ? ಪರಿಶುದ್ಧತೆಯನ್ನು ಸಂಪಾದನೆ ಮಾಡ್ಕೊಳ್ಳುವಂತಹ ಬಾಧ್ಯತೆ ದೇವರು ನಮ್ಗೆ ಕೊಟ್ಟಿಲ್ಲ. ಯೇಸು ಕ್ರಿಸ್ತರ ಮೂಲಕ ಅವರೇ ನಮಗೆ ಸಂಪಾದನೆ ಮಾಡಿ ಕೈಯಲ್ಲಿ ಇಟ್ಬಿಟ್ಟಿದ್ದಾರೆ. ನೀವು ಪರಿಶುದ್ಧತೆ ತಗೊಳ್ಳಿ, ನನ್ನ ಮಗ ರಕ್ತ ಸುರಿಸಿದ್ದಾರೆ, ನೀವು ಇನ್ನು ಪರಿಶುದ್ಧರು, ನೀವು ಅದಕ್ಕೋಸ್ಕರ ಇನ್ನೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಕೈಯಲ್ಲಿ ಸಿಕ್ಕಿರುವಂತಹ ಪರಿಶುದ್ಧತೆಯನ್ನ ಉಳಿಸ್ಕೊಳ್ಳುವಂತಹ ನಿಮ್ಮ ಬಾಧ್ಯತೆ ಅಂತ ಹೇಳಿದ್ದಾರೆ. ನಿಜನಾ? ಆಗಾಗ್ಲೇ ದೀಕ್ಷಾ ಸ್ನಾನ ತಗೊಂಡಂತಹ ಆ ದಿನ ಪರಿಶುದ್ಧತೆಯನ್ನ ಏನ್ ಕೊಟ್ರಲ್ವಾ ದೇವ್ರು ನಮ್ಗೆ, ಅದನ್ನ ಉಳಿಸ್ಕೊಳ್ದೆ ಮತ್ತೆ ಪಾಪ ಮಾಡಿದ್ವಿ ಅಂತ ಅನ್ಕೊಡಿ. ದೇವರಿಂದ ದೂರ ಆಗ್ತೀವ, ಆಟೋಮ್ಯಾಟಿಕ್ ಆಗಿ ನಡೆಯುವಂತಹ ಕೆಲಸನ ಪಾಪ ಮಾಡಿದ್ರೆ ದೇವರಿಂದ ದೂರ ಆಗ್ತೀವಿ. ದೇವರಿಂದ ದೂರ ಆದ್ರೆ, ಈ ಮುಂಚೆ ದೀಕ್ಷಾ ಸ್ನಾನ ತಗೊಳ್ಳುವುದಕ್ಕಿಂತ ಮುಂಚೆ ಒಂದು ದೆವ್ವ ಇತ್ತಲ್ವಾ, ಆ ದೆವ್ವ ಹೋಗಿ ಎಷ್ಟು ದೆವ್ವವನ್ನ ಕರ್ಕೊಂಡ್ ಬರುತ್ತಂತೆ, 7 ಬೇರೆ ಬೇರೆ ಇರುವಂತಹ ಬೇರೆ ಬೇರೆ ಡಿಸೈನ್ ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಪಾಪ ಮಾಡಿಸುವಂತಹ ಬೇರೆ 7 ದುರಾತ್ಮಗಳನ್ನ ಕರ್ಕೊಂಡ್ ಬರುತ್ತೆ ಅಲ್ವಾ. ಇವಾಗ ನೀವು ಹೇಳಿ, ಒಂದು ದೆವ್ವ ಇರ್ಬೇಕಾದ್ರೆ ತಾನು ಮಾಡಿಸ್ತಿರುವಂತಹ ಕ್ರಿಯೆಗಳಿಂದ ದೇವ್ರ ಹತ್ರ ಬರ್ಬೇಕಂದ್ರೆ ಎಷ್ಟೋ ಪಾಡು ಪ್ರಯಾಸ ಪಟ್ಟಿದ್ದಾಗೋಯ್ತು. ಇನ್ 7 ದೆವ್ವ ಇದೆ ಅಂತ ಅನ್ಕೊಳ್ಳಿ, ಈಗ ಮತ್ತೆ ಆ ವ್ಯಕ್ತಿ ದೇವ್ರ ಹತ್ರ ಬರ್ಬೇಕು. ಅದ್ ಎಷ್ಟು ಕಠಿಣವಾಗಿರುವಂತಹ ಕೆಲಸ, ಎಷ್ಟು ಅಸಾಧ್ಯವಾಗಿರುವಂತಹ ಕೆಲಸ ಅಂತ ನೀವು ಯೋಚನೆ ಮಾಡಿ ನೋಡಿ. ನಿಜನಾ? ಅದು ಎಷ್ಟು ಅಸಾಧ್ಯವಾಗಿರುವಂತ ಕೆಲಸ ಆಗಿರ್ಬೋದು, ಎಷ್ಟು ಕಠಿಣವಾಗಿರುವಂತ ಕೆಲಸ ಆಗಿರ್ಬೋದು. ಆ 7 ದುರಾತ್ಮಗಳು ಅಂದ್ರೆ 7 ಪಟ್ಟಷ್ಟು ಕೆಟ್ಟದ್ದಿರುತ್ತೆ ಆ ಮನುಷ್ಯನಲ್ಲಿ. ಅವಾಗ ಈ ಮುಂಚೆ ಹೆಂಗಿತ್ತು ತನ್ನ ಜೀವನ, ಅದಾದ್ಮೇಲೆ ಅದಕ್ಕಿಂತ 7 ಪಟ್ಟಷ್ಟು ಕೆಟ್ಟದ್ದಿರುತ್ತೆ ಆ ಮನುಷ್ಯನಲ್ಲಿ, ಪಾಪ ಮಾಡಿ ಮತ್ತೆ ದೇವರಿಗೆ ದೂರ ಆದಾಗ. ಇವಾಗ ಎಷ್ಟು ಕಠೋರವಾಗಿರುತ್ತಲ್ವಾ ಜೀವನ. ಇನ್ ಸ್ವರ್ಗ ನಮಗ್ ಸಿಗುತ್ತೆ ಅಂತ ನಮಗ್ ಅನ್ಸುತ್ತೆ. ಅಷ್ಟು ದುರಾತ್ಮಗಳು ಬಂದು ಹೊಕ್ಕಿ, ಅಷ್ಟು ದುರಾತ್ಮಗಳು ಒಂದೊಂದು ದುರಾತ್ಮ ಒಂದೊಂದು ರೀತಿಯಲ್ಲಿ ಮನುಷ್ಯನ ಕೈಯಲ್ಲಿ ತಪ್ಪು ಪಾಪ ಮಾಡಿಸ್ತಿರ್ಬೇಕಾದ್ರೆ ಇನ್ ದೇವ್ರು ಎಷ್ಟು ದೂರ ಆಗಿರ್ಬೋದು. ಪಾಪ ಮಾಡಿದ ತಕ್ಷಣ ದೇವ್ರು ದೂರ ಆಗ್ತಾರಲ್ವಾ. ಈಗ ಇನ್ ದೇವ್ರು ಎಷ್ಟು ದೂರ ಆಗಿರ್ಬೋದು. ಮತ್ತ ದೇವ್ರು ನಮ್ಮ ಹತ್ರ ಯಾವತ್ತಾದ್ರೂ ಬರ್ಲಿ, ಒಂದ್ ವೇಳೆ ಬರ್ಬೇಕು ಅಂತ ಹೇಳಿದ್ರು ಅದು ಎಷ್ಟು ಕಷ್ಟಕರವಾಗಿರುವಂತಹ ಕೆಲಸ. ನಿಜಾನ? ಅಶುದ್ಧಾತ್ಮಕ್ಕೆ ದುರಾತ್ಮದ ಕೈಯಲ್ಲಿ ಒಪ್ಪಿಸ್ಕೊಟ್ಬಿಡ್ತೀನಿ ಅಂತ ಬಸ್ಸಿದಾರಲ್ವಾ. ಇದೆ ಅಶುದ್ಧಾತ್ಮದ ಕೈಯಲ್ಲಿ ಒಪ್ಪಿಸ್ಕೊಟ್ಬಿಡುವಂತ. ಯಾಕಂದ್ರೆ ಆ ಮನುಷ್ಯನ ಮಾರ್ಪಡಿಸುವಂತಹದ್ದು ಅಸಾಧ್ಯ. ಮನುಷ್ಯನನ್ನ ತಿರುಗಿಸುವಂತಹದ್ದು ತುಂಬಾ 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 ಕಠಿಣವಾಗಿರುವಂತಹ ಕೆಲಸ. ಏನಾದ್ರೂ ದೊಡ್ಡ ದೊಡ್ಡ ಇವೆಂಟ್ಗಳಾಗ್ಬೇಕು ತನ್ನ ಜೀವನದಲ್ಲಿ ಅಲ್ವಾ, ಯಾರಾದ್ರೂ ಹೊರಟೋಗ್ಬೇಕು ಅಥವಾ ಏನಾದ್ರು ಆಗೋಗ್ಬೇಕು, ಈ ಮನುಷ್ಯನಿಗೆ 2 ಕಾಲು ಹೊರಟೋಗ್ಬೇಕು, 2 ಕೈ ಹೊರಟೋಗ್ಬೇಕು, ಅಥವಾ 2 ಕಣ್ಣುಗಳು ಹೊರಟೋಗ್ಬೇಕು, ಅಥವಾ ದೊಡ್ಡ ಒಂದು ಇದಾಗ್ಬೇಕು ಜೀವನದಲ್ಲಿ, ಆಗ ಮಾರ್ಪಡುವಂತಹ ಅವಕಾಶ ಬಂದ್ರು ಬರ್ಬೋದು. ಅಷ್ಟೆಲ್ಲ ಬೇಕಾ? ಬೇಡ ಅಲ್ವಾ. ದೇವರು ಒಂದು ಉತ್ತಮವಾಗಿರುವಂತಹ ಜೀವನ ಕೊಟ್ಟಿದ್ದಾರೆ. ಈ ಜೀವನವನ್ನ ತೊಳೆದಿದ್ದಾರೆ ಸಂಪೂರ್ಣವಾಗಿ ತನ್ನ ಮಗನ ರಕ್ತದ ಮೂಲಕ. ಪರಿಶುದ್ಧತೆ ಅನ್ನುವಂತಹದನ್ನ ಕೊಟ್ಬಿಟ್ಟಿದ್ದಾರೆ. ನಾವು ಸಂಪಾದನೆ ಮಾಡ್ಕೊಂಡಿಲ್ಲ, ದೇವರು ಕೊಟ್ಬಿಟ್ಟಿದ್ದಾರೆ ನಮಗದನ್ನ ಫ್ರೀಯಾಗಿ, ಉಚಿತವಾಗಿ. ಅದನ್ನ ಉಳಿಸ್ಕೊಬೇಕಷ್ಟೇ. ಕೈಯಲ್ಲಿ ಸಿಕ್ಕಿರುವಂತಹದನ್ನ ಭದ್ರವಾಗಿ ಹಿಡಿದು ಇಟ್ಕೊಂಡಿರ್ಬೇಕಷ್ಟೇ. ಅಷ್ಟೇ ನಾವು ಮಾಡ್ಬೇಕಾಗಿರುವಂತಹ ಕೆಲಸ. ಅದನ್ನ ಮಾಡದೆ ಹೋದ್ರೆ ಪಾಪ ಅನ್ನುವಂತಹದ್ದು ನಮ್ಮ ಕೈಯಲ್ಲಿ ಇಷ್ಟನ್ನೆಲ್ಲ ಮಾಡಿಸುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. 3:13. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬೊಬ್ಬರನ್ನು ಎಚ್ಚರಿಸಿರಿ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ. ಪಾಪ ಏನ್ ಮಾಡುತ್ತೆ ಒಬ್ಬ ಮನುಷ್ಯರನ್ನ ಈ ವಚನದ ಪ್ರಕಾರ? ಮೋಸ ಮಾಡುತ್ತೆ. ಆಮೇಲೆ ಕಠಿಣ ಮಾಡುತ್ತೆ.
ಹೃದಯವನ್ನು ಕಠಿಣ ಮಾಡುತ್ತೆ. ಮೋಸ ಮಾಡಿ ಕಠಿಣ ಮಾಡುತ್ತೆ ಒಬ್ಬ ಮನುಷ್ಯನ ಪಾಪ ಅನ್ನುವಂತಹದ್ದು. ಕಠಿಣ ಮಾಡುತ್ತೆ ಅಂದ್ರೆ ಪ್ರತಿ ಸರಿನೂ ಪಾಪ ಮಾಡಿದಾಗ ನಾವು ಕಠಿಣರಾಗ್ತಿದೀವಿ. ಮೃದುವಾದ ಮನಸ್ಸು ಅಂತ ದೇವರ ಸತ್ಯವೇದದಲ್ಲಿ ಮಾತಾಡಿದಾರೆ. ಫಸ್ಟ್ ದೇವ್ರ ಅರ್ಥ ಆಗ್ಬೇಕಂದ್ರೆ ಮನುಷ್ಯರಿಗೆ ಮೃದುವಾದ ಮನಸ್ಸಿರ್ಬೇಕು. ದೇವರ ಪ್ರೀತಿ ಅರ್ಥ ಆಗ್ಬೇಕಂದ್ರೆ ಮನುಷ್ಯರಿಗೆ ಮೃದುವಾದ ಮನಸ್ಸಿರ್ಬೇಕು. ದೇವರ ತ್ಯಾಗ ಅರ್ಥ ಆಗ್ಬೇಕಂದ್ರೆ ಮನುಷ್ಯರಿಗೆ ಮೃದುವಾದ ಮನಸ್ಸಿರ್ಬೇಕು. ನಿಜಾನ? ಪಾಪ ಅನ್ನುವಂತಹದ್ದು ಅದಕ್ಕೆ ಆಪೋಸಿಟ್ ತರ ಮನಸ್ಸನ್ನ ತಿರುಗಿಸ್ತಾ ಹೋಗುತ್ತಂತ. ಕಠಿಣ ಮಾಡ್ತಾ ಮನುಷ್ಯರ ಮನಸ್ಸುಗಳನ್ನು ಹೋಗ್ತಾ ಇರುತ್ತೆ. ಅಂದ್ರೆ ಪ್ರತಿ ಸರಿ ನಾವು ಪಾಪ ಮಾಡಿದಾಗೂ ನಮ್ಮ ಮನಸ್ಸು ಕಠಿಣ ಆಗ್ತಾ ಹೋಗ್ತಿದೆ ಅಂತ ಹೇಳಿದ್ರೆ ಮತ್ತೆ ದೇವರು ಆ ಹೃದಯದಲ್ಲಿ ಬರುವಂತಹದ್ದು ಅಸಾಧ್ಯವಾಗ್ತಾ ಹೋಗ್ತಿದೆ ಅಂತ. ಕಠಿಣ ಆಗ್ತಾ ಹೋಗ್ತಿದೆ. ಒಬ್ಬೊಬ್ಬರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ದೇವ್ರ ಬಗ್ಗೆ. ಏನಾಗೋಗಿದೆ? ಮನಸ್ಸು ಕಠಿಣ ಆಗೋಗಿದೆ. ಬರೀ ಅವರಲ್ಲಿ ಮಾತ್ರ ಅಲ್ಲ, ವಿಶ್ವಾಸಿಗಳಾಗಿರುವಂತಹ ನಮ್ಮಲ್ಲೂ ಒಂದ್ ವೇಳೆ ಪಾಪ ಮಾಡಿ ದೇವರು ನಮ್ಮಿಂದ ದೂರ ಆದ್ರೆ, ಒಂದ್ ವೇಳೆ ಪರಿಶುದ್ಧಾತ್ಮರು ನಮ್ಮಿಂದ ತೆಗೆದು ಹಾಕಲ್ಪಟ್ರೆ ಇದೇ ಪರಿಸ್ಥಿತಿ. ಅದಕ್ಕೆ ದಾವೀದನು ಇವರೆಲ್ಲರೂ ಸಹ, ಭಕ್ತರೆಲ್ಲರೂ ಸಹ ಅಳ್ತಾರೆ ದೇವ್ರ ಮುಂದೆ. ಪಾಪ ಮಾಡಿದ ನಂತರ ದಾವೀದನು ಬಂದು ಪ್ರಾರ್ಥನೆ ಮಾಡುವಂತಹದ್ದು ದೇವರ ಮುಂದೆ, ನಿಮ್ಮ ಪರಿಶುದ್ಧಾತ್ಮನನ್ನ ನನ್ನಿಂದ ತೆಗೆದು ಹಾಕ್ಬೇಡ. ನನ್ನೀಗಾಗ್ಲೇ ಮಾಡಿರುವಂತಹ ತಪ್ಪಿನ ನಿಮಿತ್ತ ಪರಿಶುದ್ಧಾತ್ಮರನ್ನು ನನ್ನಿಂದ ತೆಗೆದು ಹಾಕ್ಬೇಡ, ದೂರ ಆಗ್ಬೇಡ. ಯಾಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು, ಪಾಪ ಮಾಡಿದ್ರೆ ಪರಿಶುದ್ಧಾತ್ಮರು ತೆಗೆದು ಹಾಕಲ್ಪಡ್ತಾರೆ, ಪಾಪ ಮಾಡಿದ್ರೆ ದೇವರು ನನ್ನಿಂದ ದೂರ ಆಗ್ತಾರೆ, ರಿಸೀಡ್ ಆಗ್ತಾರೆ ದೇವರು. ರಿಸೀಡ್ ಆದ ನಂತರ ಇನ್ನೇನಾದ್ರೂ ಇದೆಯಾ? ಇನ್ನು ಅಪವಾದಿ ಸಿಕ್ಕಿದ್ದೆ ಚಾನ್ಸು, ನಂದೇ ಫೀಲ್ಡ್, ನಂದೇ ಗ್ರೌಂಡ್, ಫುಲ್ ಗ್ರೌಂಡ್ ನಂದೇ ಅಂತ ಅನ್ಕೊಂಡು ಬಂದು ಮಾಡ್ಬೇಕಾಗಿರುವಂತ ಆಹಾಕಾರಗಳನ್ನೆಲ್ಲ ಮಾಡ್ತಾನೆ. ನಿಜಾನ? ಪಾಪಿ ಇನ್ನೂ ಪಾಪಿ ಆಗ್ತಾನೆ. ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡುವಂತಹದ್ದು, ಪರಿಶುದ್ಧರು ಇನ್ನೂ ಪರಿಶುದ್ಧರು, ಪಾಪಿಗಳು ಇನ್ನೂ ಪಾಪಿಗಳಾಗ್ತಾರೆ. ಏನಕ್ಕೋಸ್ಕರ? ಪರಿಶುದ್ಧರು ದೇವ್ರಿಗೆ ಹತ್ರ ಇರ್ತಾರೆ. ಹೌದಾ? ದೇವ್ರಿಗೆ ಹತ್ರ ಇದ್ರೆ ಮತ್ತು ಏನಾಗ್ತಾರ ಅವರು? ದೇವ್ರು ಇವ್ರಿಗೆ ಹತ್ರ ಇರ್ತಾರೆ, ಏನಾಗ್ತಾರೆ? ಮತ್ತು ಏನಾಗ್ತಾರೆ? ಇನ್ನೂ ಪರಿಶುದ್ಧರಾಗ್ತಾರೆ. ಯಾಕಂದ್ರೆ ಹತ್ರ ಇರುವಂತಹದ್ದು ಯಾರು? ದೇವ್ರು. ಪಾಪಿಗಳು ಇನ್ನೂ ಪಾಪಿಗಳಾಗ್ತಾರೆ. ಕಾರಣ ಇವ್ರ ಹತ್ರ ಇರುವಂತಹದ್ದು ಸೈತಾನನು. ಈಗ ಮತ್ತೆ ಏನ್ ಮಾಡ್ತಾನೆ? ಇನ್ನೂ ದೂರ ಮಾಡ್ತಾನೆ ದೇವರಿಂದ. ಹಿಂದೆ ಮಾಡಿರುವಂತಹ ತಪ್ಪಿಗಿಂತ ಇನ್ನೂ ದೊಡ್ಡ ತಪ್ಪು ಮಾಡಿಸ್ತಾನೆ. ಈ ಹಿಂದೆ ಮಾಡಿರುವಂತಹ ತಪ್ಪಿನಿಂದ ಇನ್ನೂ ದೊಡ್ಡ ತಪ್ಪು ಮಾಡಿಸ್ತಾನೆ. ನೀವು ನೋಡ್ತಿರ್ತೀರಲ್ವಾ, ಜೈಲಲ್ಲಿ ಇರುವಂತಹ ಅಪರಾಧಿಗಳು, ಖೈದಿಗಳು, ಅವರು ಕಳ್ಳತನ ಮಾಡಿರುವಂತವರೆಲ್ಲ ಪ್ರಾರಂಭದಲ್ಲಿ ಮಾಡಿರುವಂತಹದ್ದು ಏನು? ಯಾರಿಗೂ ಹೊಡೆದು ಬಂದಿರ್ತಾರೆ, ಕೇಳಿ ಅವ್ರನ್ನ ಒಂದ್ಸರಿ ಕೂರಿಸ್ಕೊಂಡು. ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಾರಲ್ಲ, ಒಂದು ದೊಡ್ಡ ರೌಡಿಗಳು, ಒಂದ್ 30-40 ಕೊಲೆ ಮಾಡಿ ಜೈಲಲ್ಲಿ ಇರ್ತಾರಲ್ವಾ, ಅವರ ಹಿಸ್ಟ್ರಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಅವ್ರ ಜೊತೆ ಮಾತಾಡುವಂತಹ 40 ಕೊಲೆ ಮಾಡಿರುವಂತಹ ಖೈದಿಗಳ ಜೊತೆ ಮಾತಾಡುವಂತಹ ಸಾಹಸ ಮಾಡಿಲ್ಲ ಅಂದ್ರು ಯೂಟ್ಯೂಬ್ ಅಲ್ಲಿ ನೋಡಿ, ಅವರ ಇತಿಹಾಸಗಳಿರುತ್ತೆ, ಇಂಟರ್ವ್ಯೂ ಮಾಡಿರ್ತಾರೆ ಯಾರಾದ್ರೂ. ಅವ್ರು ಹೇಳ್ತಾರೆ ಏನಂತ, ಪ್ರಾರಂಭದಲ್ಲಿ ನಿನ್ನ ಜೀವನದಲ್ಲಿ ಗಲಾಟೆ ಜಗಳ ಎಲ್ಲ ಹೆಂಗ್ ಶುರು ಆಯ್ತು ಅಂತ ಯಾರಾದ್ರೂ ಕೇಳ್ತಾರೆ ಅಂತ ಅನ್ಕೊಳ್ಳಿ ಇಂಟರ್ವ್ಯೂ ಅಲ್ಲಿ. ಅವ್ರು ಅದನ್ನೇ ಹೇಳ್ತಾರೆ, ಪ್ರಾರಂಭದಲ್ಲಿ ಓಪನ್ ಹೊಡೆದ್ ಬಂದೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ದಿನ ಏನ್ ಮಾಡಿದೆ? ಇಬ್ರು ಹೊಡೆದೆ. 3ನೇ ದಿನ ಏನ್ ಮಾಡಿದೆ? ಒಬ್ರು ಕೊಲೆ ಮಾಡಿದೆ. ನೆಕ್ಸ್ಟ್ ದಿನ ಏನ್ ಮಾಡಿದೆ? ಇಬ್ರು ಕೊಲೆ ಮಾಡಿದೆ. ಆಮೇಲೆ ಏನಾಯ್ತು? 5 ಜನ ಕೊಲೆ ಮಾಡಿದೆ. ಆಮೇಲೆ 10 ಜನ ಕೊಲೆ ಮಾಡಿದೆ. ಟೋಟಲ್ 40 ಮರ್ಡರ್ ಆಯ್ತು. ಗ್ರಾಜುವಲ್ ಆಗಿ ಬೆಳೆದಿರುವಂತಹದ್ದು. ಮೊದಲನೇ ದಿನ 40 ಮರ್ಡರ್ ಮಾಡುವ ಒಳಗಡೆ ಬಂದಿಲ್ಲ ಈ ವ್ಯಕ್ತಿ. ಗ್ರಾಜುವಲ್ ಆಗಿ ಪ್ರೋಗ್ರೆಸ್ ಆಗಿರುವಂತಹದ್ದು, ಪಾಪ ಅನ್ನುವಂತಹದ್ದು ಬೆಳೆದಿರುವಂತಹದ್ದು. ಮೊದಲನೇ ದಿನ ಹೊಡೆದಿದ್ ಮಾತ್ರ, 2ನೇ ದಿನ ಗಲಾಟೆ ಮಾಡಿದ್ ಮಾತ್ರ, 3ನೇ ದಿನ 1 ಕೊಲೆನೆ, 4ನೇ ದಿನದ ಹಂಗೆ ಜಾಸ್ತಿ ಹಾಕೊಂಡು ಹೋಗಿತ್ತು ತನ್ನ ಜೀವನದಲ್ಲಿ. ಏನಾಯ್ತು? ಪಾಪ ಬೆಳೀತಾ ಹೋಯ್ತು, ಪಾಪ ಮಲ್ಟಿಪ್ಲೈ ಆಗ್ತಾ ಹೋಯ್ತು, ಪಾಪ ದೊಡ್ಡದಾಗ್ತಾ ಬೆಳೀತು ತನ್ನ ಜೀವನದಲ್ಲಿ. ಹೌದಾ? ಪಾಪ ಅನ್ನುವಂತಹದ್ದು ಪಾಪ ಮಾಡಿಸುತ್ತೆ. ಪಾಪ ಅನ್ನುವಂತಹದ್ದು ಒಬ್ಬ ಮನುಷ್ಯನನ್ನ ತನ್ನ ಕೈ ಕೆಳಗಡೆ ಗುಲಾಮನಾಗಿ ಇಟ್ಕೊಳ್ಳುತ್ತೆ. ನಾವು ಸತ್ಯವೇದ ಮಾತನ್ನು ಸಹ ಓದ್ಕೊಳ್ತೀವಲ್ವಾ, ಪಾಪದ ದಾಸತ್ವದೊಳಗಿಂದ ಅಂತ ಓದ್ಕೊಳ್ತೀವಲ್ವಾ. ಅದರ ಅರ್ಥ ಏನು ಅಂದ್ರೆ, ಪಾಪ ಮಾಡಿದ್ರೆ ಆ ಮನುಷ್ಯ ಆ ಪಾಪಕ್ಕೆ ಗುಲಾಮನು, ದಾಸನು. ಸಾಕಷ್ಟು ಜನ ಮಾತಾಡಿರುವಂತಹ ನೀವು ಕೇಳಿದ್ದೀರಲ್ವಾ, ಬಿಡ್ಲಿಕ್ಕೆ ಆಗ್ತಿಲ್ಲ ಬ್ರದರ್, ಸಾರಿ. ಡ್ರಿಂಕ್ಸ್ ಮಾಡಿ ಪ್ರತಿನಿತ್ಯವೂ ಸಹ ಪ್ರತಿ ರಾತ್ರಿಯೂ ಬಂದು ಹೆಂಡತಿಗೆ ಹೊಡಿತಿದ್ದಾನೆ ಅಂತ ಅನ್ಕೊಳ್ಳಿ, ಮಕ್ಕಳ ಮೇಲೆ ಗಲಾಟೆ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಆ ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಒಂದೇ ಅನ್ಕೊಳ್ತಾನೆ. ಪ್ರತಿ ಕುಡುಕನು ಸಹ ಭೂಮಿ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನೇ ಅನ್ಕೊಳ್ತಾನೆ, ಇನ್ಮೇಲೆ ನಾನು ಕುಡಿಬಾರ್ದು, ರಾತ್ರಿ ಆದಂತ ಸಾಕು ಅಂತ ಅನ್ಕೊಳ್ತಾನೆ. ಮತ್ತೆ ಸಂಜೆ ಏನ್ ಮಾಡ್ತಾನೆ? ಹೋಗಿ ತಿರ್ಗಾ ಕುಡಿದು ತಿರ್ಗಾ ಅದೇ ರೀತಿ ತಾನು ಮಾಡಿದ ತಪ್ಪನ್ನು ತಿರುಗಿ ಮಾಡುತ್ತಾನೆ. ಮತ್ತೆ ಪಾಪ ಮಾಡ್ತಾನೆ. ಅರ್ಥ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಬೆಳಗ್ಗೆ ಅನ್ನಿಸ್ತಿದೆ ಪಾಪ ಮಾಡಬಾರ್ದು ಅಂತ, ಸಾಯಂಕಾಲ ಆ ಪಾಪವನ್ನ ಬಿಡ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಈ ವ್ಯಕ್ತಿ ಆಟೋಮ್ಯಾಟಿಕ್ ಆಗಿ ಏನದಕ್ಕೆ? ಆ ಪಾಪಕ್ಕೆ ಈ ವ್ಯಕ್ತಿ ದಾಸನು, ಗುಲಾಮನು. ಅಂದ್ರೆ ಪಾಪ ಅನ್ನುವಂತಹದ್ದು ತನ್ನ ಹಿಡಿತದಲ್ಲಿ ಇಟ್ಕೊಂಡ್ಬಿಡುತ್ತೆ. ಒಂದ್ಸರಿ ಪಾಪ ಮಾಡಿದ ತಕ್ಷಣ ಸಾಕು, ಆ ಹಿಡಿತಕ್ಕೆ ಹೋಗಿದ ತಕ್ಷಣ ಮತ್ತೆ ಬಿಡೋದಿಲ್ಲ ಅದಷ್ಟು ಸುಲಭವಾಗಿ. ನಿಜನ? ಬಿಡೋದಿಲ್ಲ. ಆಚೆ ಬರುವಂತಹದ್ದು ಅಸಾಧ್ಯವಾಗೋಗುತ್ತೆ ಪಾಪದಿಂದ.
ಅದಕ್ಕೆ ಪ್ರತಿಯೊಬ್ಬೊಬ್ರು ಹೇಳುವಂತಹದ್ದು ಬಿಡ್ಲಿಕ್ಕೆ ಆಗ್ತಿಲ್ಲ ಬ್ರದರ್, ಪಾನ್ ಪರಕ್ ಹಾಕುವಂತಹದ್ದು ಬಿಡ್ಲಿಕ್ಕೆ ಆಗ್ತಿಲ್ಲ ಬ್ರದರ್, ಹನ್ಸ್ ಹಾಕುವಂತಹದ್ದು ಬಿಡ್ಲಿಕ್ಕೆ ಆಗ್ತಿಲ್ಲ ಬ್ರದರ್, ಸ್ಮೋಕ್ ಮಾಡುವಂತಹದ್ದು ಬಿಡ್ಲಿಕ್ಕೆ ಆಗ್ತಿಲ್ಲ, ಕುಡಿಯುವಂತಹದ್ದು ಬಿಡ್ಲಿಕ್ಕೆ ಆಗ್ತಿಲ್ಲ, ಅಥವಾ ಚೂಚಾಡುವಂತಹದ್ದು ಬಿಡ್ಲಿಕ್ಕೆ ಆಗ್ತಿಲ್ಲ. ಪಾಪ ಬಿಡುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಕಾರಣ ಏನು ಅಂದ್ರೆ ಪಾಪದ ಕೆಳಗೆ ಪ್ರತಿಯೊಬ್ಬೊಬ್ಬರು ದಾಸರಾಗಿ ಹೋಗ್ತಿದ್ದಾರೆ. ಪಾಪ ಮಾಡಿರುವಂತಹ ಪ್ರತಿಯೊಬ್ಬೊಬ್ಬರು ಪಾಪಕ್ಕೆ ಅಧೀನರು, ಗುಲಾಮರು, ದಾಸರು. ಸತ್ಯವೇದದಲ್ಲಿ ನಾವು ಓದ್ಕೊಡುವಂತಹ ಮಾತುಗಳಲ್ವಾ ಇದೆಲ್ಲ, ನಿಮಗೆ ಗೊತ್ತಿರುವಂತಹ ರೆಫರೆನ್ಸ್ಗಳು. ಅಂದ್ರೆ ಪಾಪ ಅನ್ನುವಂತಹದ್ದು ಒಬ್ಬ ಮನುಷ್ಯನನ್ನ ದಾಸನನ್ನಾಗಿ ಮಾಡ್ಕೊಳುತ್ತೆ. ಪಾಪ ಅನ್ನುವಂತಹದ ಮನುಷ್ಯನ ಕೈಯಲ್ಲಿ ಪ್ರತಿ ಸರಿನೂ ಸಹ ಇನ್ನೂ ದೊಡ್ಡ ದೊಡ್ಡ ತಪ್ಪನ್ನ ಮಾಡಿಸ್ತಿರುತ್ತೆ. ಪಾಪ ಅನ್ನುವಂತಹದ್ದು ಪ್ರಪ್ರಥಮವಾಗಿ ಒಬ್ಬ ಮನುಷ್ಯನಿಂದ ದೇವರನ್ನ ದೂರ ಮಾಡುತ್ತೆ. ಪಾಪ ಅನ್ನುವಂತಹದ್ದು ಆ ಮನುಷ್ಯನಲ್ಲಿ ದೇವರ ರಾಜ್ಯ ನೆರವೇರದೇ ಇರೋ ರೀತಿಯಲ್ಲಿ ತಡೆಯುತ್ತೆ. ಪ್ರಪಂಚದಲ್ಲಿ ಏರ್ಪಟ್ಟಿರ್ಬೋದು ದೇವರ ರಾಜ್ಯ ಅನ್ನುವಂತಹದ್ದು, ನಮ್ಮಲ್ಲಿ ಏರ್ಪಡುವಂತಹದ್ದು ದೇವರ ರಾಜ್ಯ ನಾವು ಪಾಪ ಮಾಡದೇ ಇದ್ದಾಗ ಮಾತ್ರ. ನಮ್ಮ ದೇವರು ಕೊಟ್ಟಿರುವಂತಹ ಪರಿಶುದ್ಧತೆಯನ್ನ ಯೇಸು ಕ್ರಿಸ್ತರ ರಕ್ತದ ಮೂಲಕ ಕಾಪಾಡ್ಕೊಂಡಾಗ ಮಾತ್ರ. ಇಲ್ಲಂದ್ರೆ ದೇವರ ರಾಜ್ಯ ನಮ್ಮಲ್ಲಿ ನೆರವೇರ್ತಿಲ್ಲ. ಬಂದಿರ್ಬಹುದು ಪ್ರಪಂಚದಲ್ಲಿ, ಚಾನ್ಸ್ ಇದೆ, ಪ್ರಪಂಚಕ್ಕೆ ಯಾರು ಬೇಕಾದ್ರೂ ಹೋಗಿ ತಮ್ಮನ್ನ ತಾವು ದೇವರ ರಾಜ್ಯದಲ್ಲಿ ಸಭ್ಯರನ್ನಾಗಿ ಮಾಡ್ಕೋಬಹುದು ಯೇಸು ಕ್ರಿಸ್ತರ ರಕ್ತದ ಮೂಲಕ. ಆ ಆಂಗಲ್ ಅಲ್ಲಿ ದೇವರ ರಾಜ್ಯ ಸ್ಥಾಪನೆ ಆಗೋಗಿದೆ. ನಮ್ಮಲ್ಲಿ ಬಂದಿದ್ಯಾ ದೇವರ ರಾಜ್ಯ? ನಮ್ಗೆ ಅನ್ಸತ್ತಾ ಬಂದಿದ್ಯಾ? ಅದೇ ಪ್ರಶ್ನೆ. ನಾವು ಪಾಪ ಮಾಡಿದಂತಹ ಪ್ರತಿ ಸರಿ ಏನ್ ಹೇಳ್ತಾ ಇದೀವಿ? ದೇವರ ಆಳ್ವಿಕೆ ನನ್ನಲ್ಲಿ ಬೇಡ, ದೇವರು ನಮ್ಮ ಹೃದಯದ ಮೇಲೆ ರಾಜರಾಗಿರುವಂತಹದ್ದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿ ನನ್ನ ಆಳ್ವಿಕೆಯನ್ನು ನೆರವೇರಿ ಅಂತ ಆ ಪಾಪವನ್ನ ಮುಂದುವರಿಸ್ತಿದೀವಿ. ಅದೇ ಅದರ ಅರ್ಥ. ನಾವು ಪಾಪ ಮಾಡುವಂತಹ ಪ್ರತಿ ಸಾರಿ ಸಹ ಓಕೆ ಪಾಪ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಆಗತ್ತೆ. ಪಾಪಿ ಇನ್ನೂ ಪಾಪಿ ಆಗ್ತಿರ್ತಾನೆ, ಪಾಪಿ ಇನ್ನೂ ದೊಡ್ಡ ಪಾಪಿ ಆಗ್ತಿರ್ತಾನೆ. ಅದಕ್ಕೆ ಸತ್ಯವೇದದಲ್ಲಿ ಇರುವಂತಹ ಭಕ್ತರೆಲ್ಲರೂ ಸಹ ಒಂದು ಪಾಪ ಆಗೋದ್ರೆ ಮತ್ತೆ ಓಡ್ ಬಂದ್ ದೇವ್ರ ಪಾದ ಹಿಡ್ಕೊಳ್ತಾರೆ, ತಂದೆ ಇದನ್ನ ನಾವು ಇನ್ನೊಂದ್ಸರಿ ಮಾಡೋದಿಲ್ಲ, ದಯವಿಟ್ಟು ನೀನ್ ಪರಿಶುದ್ಧಾತ್ಮರನ್ನ ನನಗೆ ತೆಗೆದಾಕ್ಬೇಡ. ಇನ್ನೊಂದ್ ವೇಳೆ ತೆಗೆದಾಕ್ತೆ ಅನ್ಕೋ ಪರಿಶುದ್ಧಾತ್ಮರನ್ನ, ಅಪವಾದಿ ಬರ್ತಾನೆ, ಬಂದು ಇನ್ಯಾವತ್ತು ನಿನ್ ಹತ್ರ ಆಗ್ದಂಗ್ ಮಾಡ್ತಾನೆ. ಇನ್ಯಾವತ್ತು ದೇವ್ರು ನಮಗ್ ಹತ್ರ ಆಗಿಲ್ಲ ಅಂತ ಹೇಳ್ತಾರೆ. ದೇವ್ರಿಗೇನು ಲಾಸ್ ಇಲ್ಲ, ಬಾಧೆ ಇರುತ್ತೆ ತಂದೆಗೆ, ಹೌದಲ್ವಾ? ಅದನ್ನೆಲ್ಲ ಹೊರತುಪಡಿಸಿ ಅತ್ಯಂತ ದೊಡ್ಡ ಲಾಸ್ ಅನ್ನ, ನಷ್ಟವನ್ನ ಅನುಭವಿಸುವಂತಹ ನಾವಲ್ವಾ? ದೇವ್ರು ನಮ್ಮಿಂದ ದೂರ ಆದ್ರೆ ಲಾಸ್ ಯಾರಿಗೆ? ನಮಗೆ ಅಲ್ವಾ? ಎಲ್ಲವನ್ನ ನಾವೇ ಅಲ್ವಾ ಕಳ್ಕೊಳ್ತೀವಿ. ನಮಗೆ ದೇವ್ರು ಕೊಟ್ಟಿರುವಂತಹ ಸಮಸ್ತವನ್ನು ನಾವೇ ಅಲ್ವಾ ಕಳ್ಕೊಳ್ಳುವಂತಹದ್ದು. ಈಗ ನಮ್ಗೆ ಸಭ್ಯರನ್ನಾಗಿ ಇಷ್ಟಕ್ಕೂ ಎಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂದ್ರೆ ದೇವ್ರು ಯಾವತ್ತಾದ್ರೂ ಈ ಪ್ರಸಂಗವನ್ನು ಸಪರೇಟ್ ಆಗಿ ಆಲೋಚನೆ ಮಾಡಿ ನೋಡಿ. ಒಬ್ಬ ಮನುಷ್ಯ ಯಾವಾಗ ದೀಕ್ಷಾ ಸ್ನಾನ ತಗೊಳ್ತಾನೋ ಅವತ್ತೇ ಪರಲೋಕದಲ್ಲಿ ತನಗೋಸ್ಕರ ಸ್ಥಳ ಅನ್ನುವಂತಹದ್ದು ಸಿದ್ಧ ಆಗ್ಲಿಕ್ಕೆ ಶುರು ಆಗುತ್ತೆ. ನಮ್ಗೆ ಗೊತ್ತಾ ಇದು? ಯಾಕಂದ್ರೆ ಭೂಮಿ ಮೇಲೆ ಇರುವಂತಹ ಸಭೆನೇ ಪರಲೋಕಕ್ಕೆ ಎತ್ತಲ್ಪಡುವಂತಹ ಸಭೆ. ಇಲ್ಲಿ ಎಷ್ಟು ಜನ ಸಭೆಯಲ್ಲಿ ಇದ್ದಾರೋ, ಎಷ್ಟು ಜನ ಕೊನೆವರೆಗೂ ಈ ಸಭೆಯಲ್ಲಿ ಉತ್ತಮವಾಗಿರುವಂತಹ ಸಭ್ಯರಾಗಿರ್ತಾರೋ ಅವರೆಲ್ಲರಿಗೂ ಪರಲೋಕದ ಜಾಗ ಇದೆ, ಹೌದಲ್ವಾ? ಅಂದ್ರೆ ನಾವ್ ಯಾವತ್ತು ದೀಕ್ಷಾ ಸ್ನಾನ ತಗೊಳ್ತೀವೋ ಅವತ್ತೇ ಪರಲೋಕದಲ್ಲಿ ನಮಗೋಸ್ಕರ ಒಂದು ಸ್ಥಳ ಸಿದ್ಧ ಆಗೋಯ್ತು. ಈಗ ಸ್ಥಳ ಸಿದ್ಧ ಆಗೋಗಿದೆ, ಅದನ್ನ ಮೇಂಟೈನ್ ಮಾಡ್ಕೋಬೇಕಷ್ಟೇ. ಆ ಸ್ಥಳ ನಂದೇ ಅಂತ ಹೇಳಿ ಒಂದು ಖರ್ಚಿ ಹೆಂಗ್ ಆಗ್ತಿರೋ ನೀವು ಬಸ್ ಹತ್ತುವುದಕ್ಕಿಂತ ಮುಂಚೆ, ಹಂಗ ಕೊನೆಯವರೆಗೂ ಆ ಸ್ಥಳ ನಂದೇ ಅನ್ನುವಂತಹ ಒಂದು ಇಂಡಿಕೇಶನ್ ಇರ್ಬೇಕು. ಮಧ್ಯ ತಪ್ಪದ್ವಿ ಅಂತ ಅನ್ಕೊಳ್ಳಿ, ಮಧ್ಯ ದಾರಿ ತಪ್ಪದ್ವಿ ಅಂತ ಅನ್ಕೊಳ್ಳಿ, ಅನ್ಫಾರ್ಚುನೇಟ್ ಆಗಿ ಕಳ್ಕೊಂಡ್ವಿ, ಅವತ್ತೇ ರೆಡಿ ಆಗೋಗುತ್ತೆ ಪಾತಾಳದಲ್ಲಿ ಸೀಟ್ ನಮಗೋಸ್ಕರ. ನಿಜನ? ಅದ್ ಯಾವತ್ತಾದ್ರೂ ಆಲೋಚನೆ ಮಾಡಿ ನೋಡೋಣ. ಇಷ್ಟಕ್ಕೂ ಒಬ್ಬ ಮನುಷ್ಯ ಯಾವತ್ತು ಬ್ಯಾಪ್ಟಿಸಮ್ ತಗೊಳ್ತಾನೋ, ಯಾವತ್ತು ಕ್ರಿಸ್ತನ ನಂಬ್ಲಿಕ್ಕೆ ಶುರು ಮಾಡ್ತಾನೋ ಅವತ್ತೇ ಪರಲೋಕದಲ್ಲಿ ತನಗೋಸ್ಕರ ಸೀಟ್ ರೆಡಿ. ಅದು ದೇವರು ನಮ್ಗೆ ಕೊಟ್ಟಿರುವಂತಹ ಭಾಗ್ಯ. ಎಷ್ಟು ದೊಡ್ಡ ಪಾಪಿ ಆಗಿದ್ರು ತನ್ನ ಪಾಪವನ್ನು ಒಪ್ಕೊಂಡು ಯೇಸು ಕ್ರಿಸ್ತರನ್ನ ನಂಬಿ ದೀಕ್ಷಾ ಸ್ನಾನ ತಗೊಂಡ್ರೆ ಅವಾಗೆ ಪರಲೋಕದಲ್ಲಿ ತನಗೋಸ್ಕರ ಸ್ಥಳ ರೆಡಿ. ತಾನು ಪರಲೋಕಕ್ಕೆ ಅರ್ಹನು, ಪರಲೋಕಕ್ಕೆ ರೆಡಿ. ಆ ಕ್ಷಣನೇ ತನ್ನ ಮೇಲೆ ಮರಣ ಬಂದ್ರು ಸಹ, ದೀಕ್ಷಾ ಸ್ನಾನ ತಗೊಂಡಂತ ಆ ಕ್ಷಣನೇ ಮರಣ ಬಂದ್ರು ಸಹ ತನ್ನ ಪರಲೋಕಕ್ಕೆ ಹೋಗ್ತಾನೆ. ಅದ್ರ ವಿಚಿತ್ರ ಏನು ಅಂದ್ರೆ ಇನ್ನು ಮುಂದಿನ ಜೀವನದಲ್ಲೆಲ್ಲ ಆ ದಾರಿ ತಪ್ಪಿಬಿಡ್ತಾನಲ್ವಾ? ಆವಾಗ ಅದಕ್ಕೆ ನಾವು ಸತ್ಯವೇದದಲ್ಲಿ ನೋಡುವಂತಹದ್ದು, ಜೀವವಾದ್ಯರ ಪಟ್ಟಿಯ ಪುಸ್ತಕದಿಂದ ದೇವರು ಅಳಿಸಾಕುವಂತಹದನ್ನು ನೋಡಿದೀವ, ಅಳಿಸಾಕುವಂತಹ ಆ ಒಂದು ಸಾಧ್ಯತೆಯನ್ನು ನೋಡಿದೀವ ಹಳೆ ಒಡಂಬಡಿಕೆಯಲ್ಲಿ. ಇಷ್ಟಕ್ಕೂ ಒಬ್ಬ ಮನುಷ್ಯ ಮರಣ ಇನ್ನೇನು ಕಣ್ಣು ಮುಚ್ಚಬೇಕಾದ್ರೆ ಮನುಷ್ಯ ಪೂರ್ತಿ ತನ್ನ ಜೀವಮಾನ ಕಾಲದಲ್ಲೆಲ್ಲ ಪರಿಶುದ್ಧನಾಗಿ ಕಣ್ಣು ಮುಚ್ಚಬೇಕಾದ್ರೆ ದೇವರು ಬರ್ಕೊಳ್ತಾರೆ ಅಂತ ಬರ್ಸಿದಾರ ಜೀವವಾದ್ಯರ ಪಟ್ಟಿಯಲ್ಲಿ ಹೆಸರನ್ನ? ಇಲ್ಲ. ಯಾವಾಗ ಬರ್ಕೊಳ್ತಾರೆ ಗೊತ್ತಾ? ಈ ದೀಕ್ಷಾ ಸ್ನಾನ ತಗೊಂಡಂತ ಆ ದಿನನೇ ಬರ್ಕೊಂಡ್ಬಿಡ್ತಾರೆ. ಇನ್ನು ಅಳಿಸುವಂತಹದ್ದು ಒಂದೇ ಬಾಕಿ, ಪಾಪ ಮಾಡಿದ್ರೆ. ನಿಜನ? ಕೊನೆಯಲ್ಲಿ ನೀವು ಜೀವನವನ್ನೆಲ್ಲ ನೋಡಿದ ನಂತರ, ನೀವು ಜೀವನ ಹೆಂಗೆಲ್ಲ ಬದುಕಿದ್ರಿ ಅನ್ನುವಂತಹದೆಲ್ಲ ನೋಡಿದ ನಂತರ ಕೊನೆಯಲ್ಲಿ ಹೆಸರು ಬರ್ಕೊಳ್ತಿಲ್ಲ ದೇವ್ರು, ಫಸ್ಟೇ ಹೆಸರು ಬರ್ಕೊಳ್ತಿದ್ದಾರೆ. ಅದ ನಮ್ಗೆ ಸಿಕ್ಕುವಂತಹ ಭಾಗ್ಯ. ನಾವು ದೀಕ್ಷಾ ಸ್ನಾನ ತಗೊಂಡಂತಹ ಆ ದಿನನೇ ಹೆಸರನ್ನ ಬರ್ಕೊಂಡು ಜೀವಬಾಧ್ಯರ ಪಟ್ಟಿಯಲ್ಲಿ ಕೊನೆವರೆಗೂ ವೇಟ್ ಮಾಡ್ತಿದ್ದಾರೆ. ಅಳಿಸುವಂತಹದ್ದು ಬೇಡವಾ, ಅಳಿಸುವಂತಹದ್ದು ಬೇಡವಾ, ಅಳಿಸುವಂತಹದ್ದು ಬೇಡವಾ. ಒಂದ್ಸರಿ ಅಳಿಸಿದ್ರು ಅಂತ ಅನ್ಕೊಳ್ಳಿ, ಮುಗೀತು, ಅಳಿಸೋಯ್ತು ನಮ್ ಜೀವನ. ಅದು
ಪರಿಸ್ಥಿತಿ. ಓಕೆ, ಪಾಪ ಏನ್ ಮಾಡುತ್ತೆ ಒಬ್ಬರ ಜೀವನದಲ್ಲಿ, ಏನಕ್ಕೋಸ್ಕರ ಪಾಪ ಮಾಡಬಾರ್ದು ಅಂದ್ರೆ ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಇದೆ. ಇಷ್ಟಕ್ಕೂ ನೀವು ಪ್ರಾರಂಭದಲ್ಲಿ ಕೊಟ್ಟಂತಹ ಉತ್ತರ ಎಲ್ಲವೂ ಸರಿ ಇರುವಂತಹದ್ದೇ. ಆ ಉತ್ತರಗಳನ್ನೇ ನಾವೀಗ ಮಾತಾಡ್ಕೊಂಡಿರುವಂತಹದ್ದು ಡೀಟೇಲ್ಡ್ ಆಗಿ. ಓಕೆ, ಎಲ್ಲರೂ ಸಹ ಹುಷಾರಾಗಿ. ಸೊ ಇಷ್ಟನ್ನ ಕೇಳಿದಿವಲ್ವಾ, ಇದೆಲ್ಲ ಕೇಳಿದ ನಂತರ ನಾವು ಜೀವನ ಮಾಡ್ಬೇಕಾಗಿರುವಂತಹ ರೀತಿ ಒಂದೇ, ಹುಷಾರಾಗಿ ಪಾಪಕ್ಕೆ ನಮ್ಮನ್ನ ನಾವು ಒಳಪಡಿಸ್ಕೊಳ್ದೆ. ಜೀವನ ಪೂರ್ತಿ ಪಾಪ ಮಾಡ್ಲಿಕ್ಕೆ, ಪಾಪ ಮಾಡದೆ ಇರ್ಲಿಕ್ಕಾಗತ್ತಾ ಇವಾಗ್ಲಿಂದ ಒಂದು ಪಾಪನು ಅಂತ ಹೇಳಿದ್ರೆ ಇಲ್ಲ. ಪಾಪ ಮಾಡ್ತಿರ್ತೀವಿ, ಪ್ರತಿ ಸರಿ ನಾವು ಪಾಪ ಮಾಡ್ಬೇಕಾದ್ರೆ, ಆದ್ರೆ ಪಾಪ ಮಾಡ್ತಿರ್ತೀವಿ ಅಂದ್ರೆ ಇದು ನಮಗೆ ಸಿಕ್ತಿರುವಂತಹ ಲಿಬರ್ಟಿ ಅಲ್ಲ, ನಮ್ಗೆ ಗೊತ್ತಿಲ್ಲದೆ ಸಾಕಷ್ಟು ಪಾಪ ಮಾಡುವಂತಹ ಅವಕಾಶಗಳಿರುತ್ತೆ ಅಂತ ಹೇಳ್ತಿರುವಂತದ್ದು. ಓಕೆ, ಪ್ರತಿ ಸಾರಿ ಪಾಪ ಮಾಡ್ತಿರ್ಬೇಕಾದ್ರೆ ಅತ್ಯಂತ ಬೇಗ ದೇವರ ಪಾದದ ಹತ್ರ ಬಂದು ನನ್ನನ್ನು ಕ್ಷಮಿಸಿ, ತಪ್ಪಾಯ್ತು, ಇದನ್ನ ಇನ್ನೊಂದ್ಸರಿ ಮಾಡೋದಿಲ್ಲ, ಅದು ಇಂಪಾರ್ಟೆಂಟ್, ಇದನ್ನ ಇನ್ನೊಂದ್ಸರಿ ಮಾಡೋದಿಲ್ಲ, ಇದನ್ನು ಮತ್ತೆ ಮಾಡೋದಿಲ್ಲ, ಈ ಪಾಪವನ್ನು ಮತ್ತೆ ಮಾಡೋದಿಲ್ಲ, ಈ ರೀತಿಯಾಗಿರುವಂತಹ ಯಾವ ತಪ್ಪು ಮತ್ತೆ ನನ್ನ ಜೀವನದ ಮುಂದೆ ನಡೀದೇ ಇರುವ ರೀತಿಯಲ್ಲಿ ಹುಷಾರಾಗ್ತೀನಿ. ಈ ರೀತಿ ಪ್ರತಿನಿತ್ಯವೂ ಮಾಡ್ಕೊಂಡು ಹೋದ್ರೆ ಹಿಂದೆ ಯಾವಾಗ್ಲೂ 1000 ತಪ್ಪನ್ನ ಮಾಡ್ತಿರುವಂತಹ ನಾವು 100 ಬಂದು ನಿಲ್ತೇವೆ. 100 ತಪ್ಪನ್ನು ಮಾಡ್ತಿರುವಂತಹ ನಾವು 10 ಪಾಪಕ್ಕೆ ಬಂದು ನಿಲ್ತೇವೆ. 10ರಿಂದ 1ಕ್ಕೆ ಬಂದು ನಿಲ್ತೇವೆ. 1ರಿಂದ 1 ಇಲ್ಲದೆ ಇರೋರಾಗ್ತೇವೆ ಒಂದು ದಿನ. ಪ್ರತಿನಿತ್ಯವೂ ಇದನ್ನ ಮಾಡ್ತಾ ಹೋದ್ರೆ ಇದು ಪ್ರೋಸೆಸ್. ಇದು ನಾವು ಮಾತಾಡ್ಕೊಳ್ತಿರುವಂತಹ ಒಂದು ಪ್ರೋಸೆಸ್, ಒಂದು ದಿನದಲ್ಲಿ ನಡೆಯುವಂತಹ ಕೆಲಸ ಅಲ್ಲ. ಪ್ರತಿನಿತ್ಯವೂ ಪಾಪಗಳನ್ನು ಕಡಿಮೆ ಮಾಡ್ತಾ 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 ಮಾಡ್ತಾ, ಸುಳ್ಳು ಹೇಳುವಂತ ಅಭ್ಯಾಸ ಇದ್ರೆ ಕಂಪ್ಲೀಟ್ ಆಗಿ ಅದನ್ನ ಬಿಡುವಂತಹದ್ದು, ಕಮ್ಮಿ ಮಾಡ್ತಾ ಮಾಡ್ತಾ ಮಾಡ್ತಾ, ಹೆಚ್ಚೆಚ್ಚಾಗಿ ಏನೇನೋ ಮಾತಾಡುವಂತಹ ಅಭ್ಯಾಸ ಇದ್ರೆ ಅದನ್ನ ಕಮ್ಮಿ ಮಾಡ್ಕೊಂಡು ಬರ್ತಿರುವಂತಹದ್ದು. ಈ ಹಿಂದೆ ಬೇರೆ ಬೇರೆ ನಾಗೇ ಹೇಳಿದ್ನಲ್ವ, ಜೂಜು ಅದು ಇದು ಎಲ್ಲ ಬಿಡ್ತಾ ಇರುವಂತಹದ್ದು ಪ್ರತಿಯೊಂದನ್ನು ಸಹ. ಇದು ಮಾಡ್ತಾ 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 ಬಂದ್ರೆ ಒಂದು ದಿನ ಬರುತ್ತೆ, ಆ ದಿನ ಕ್ರಿಸ್ತನ ಪರಿಪೂರ್ಣತೆಯನ್ನು ಮುಟ್ತೀವಿ. ಸತ್ಯವೇದದಲ್ಲಿ ಬರ್ತಿದೆ ಅಲ್ವಾ, ಪರಿಪೂರ್ಣರಾಗಬೇಕು ಅಂತ ಹೇಳಿ. ಆ ಪರಿಪೂರ್ಣತೆ ಎಲ್ಲಿ ತನಕ ಹೋಗ್ಬೇಕು? ಕ್ರಿಸ್ತನ ಪರಿಪೂರ್ಣತೆಯನ್ನು ಮುಟ್ಟುವ ಹಂತದವರೆಗೂ ಹೋಗ್ಬೇಕು. ಮುಟ್ತೀವಿ ಒಂದು ದಿನ. ಪ್ರತಿನಿತ್ಯವೂ ನಮ್ಮನ್ನು ನಾವು ಪರಿಶುದ್ಧರನ್ನಾಗಿ ಮಾಡ್ಕೊಳ್ತಾ ಇದ್ರೆ ಒಂದು ದಿನ ಕ್ರಿಸ್ತನ ಪರಿಪೂರ್ಣತೆಯನ್ನು ಮುಟ್ತೀವಿ. ಅವತ್ತು ನಾವು ಕ್ರಿಸ್ತನನ್ನ ಕರೆಕ್ಟ್ ಆಗಿ ಧರಿಸ್ಕೊಂಡಿರುವಂತಹ ದಿನ ಅಂದ್ರೆ ಅವತ್ತು. ಓಕೆ, ಇದನ್ನ ನಮ್ಮ ಜೀವನದಲ್ಲೆಲ್ಲ ನಾವು ಮಾಡ್ತೀವಿ. ಪಾಪದ ನಿಮಿತ್ತ ಹೆದರಿ ಅದನ್ನ ಮಾಡದೇ ಇರ್ತೀವಿ. ದೇವರು ನಮ್ಮಿಂದ ದೂರ ಆಗೋಗ್ತಾರೇನೋ ಅನ್ನುವಂತ ಹೆದರಿ ಪಾಪ ಮಾಡದೇ ಇರ್ತೀವೇನೋ ಅಂತ ಅನ್ನುವಂತಹದನ್ನ ಅಪೇಕ್ಷಿಸ್ತಾ, ದೇವರ ರಾಜ್ಯ ನಮ್ಮಲ್ಲಿ ಅಡ್ಡಿ ಆಗಬಾರ್ದು ಅದರ ಆಳ್ವಿಕೆಗೆ ಅಂತ ಅನ್ಕೊಂಡು ಪಾಪ ಮಾಡದೇ ಇರ್ತೀವೇನೋ ಅನ್ನುವಂತಹದನ್ನ ನಂಬ್ತಾ ನನ್ನ ಮಾತನ್ನ ಮುಗಿಸ್ತಿದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಆದಿಯಿಂದಲೂ ಸಹ ಪಾಪ ಅನ್ನುವಂತಹದ್ದು, ಪಾಪ ಮಾಡುವಂತಹ ಪ್ರತಿ ಮನುಷ್ಯನಿಗೂ ಪಾಪ ಇರುವಂತಹ ಕಡೆ ನೀವು ಎಷ್ಟು ದೂರವಾಗಿರ್ತೀರಾ ಅಂತ ಹೇಳಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ತಂದೆ. ಪ್ರಾರಂಭದಲ್ಲಿ ನೀವು ಮನುಷ್ಯರ ಜೊತೆ ನಡೆಯುವಂತಹದ್ದು, ಮನುಷ್ಯರ ಜೊತೆ ವಾಸ ಮಾಡುವಂತಹದ್ದು, ಮನುಷ್ಯರ ಜೊತೆ ಮಾತಾಡುವಂತಹದ್ದು, ಇದೆಲ್ಲ ನೋಡಿದ್ರೆ ಎಷ್ಟು ದೊಡ್ಡ ಸೌಭಾಗ್ಯ ಅಂತ ಕಾಣಿಸುತ್ತೆ. ಅದಾದ ನಂತರ ನೀವು ಮನುಷ್ಯರನ್ನ ಬಿಟ್ಟು ದೂರ ಆಗಿರುವಂತಹದ್ದು, ಶಾಶ್ವತವಾಗಿ ಅವರನ್ನ ಬಿಟ್ಟು ಅಗಲಿರುವಂತಹದ್ದು, ಇದನ್ನೆಲ್ಲ ನೋಡಿದಾಗ ಎಷ್ಟು ದೊಡ್ಡ ಸೌಭಾಗ್ಯವನ್ನ ಕಳ್ಕೊಂಡಿರುವಂತಹ ಎಷ್ಟು ನೀಚರು ನಾವು ಮನುಷ್ಯರು ಅಂತ ಅನ್ಸುತ್ತೆ. ಇದನ್ನೆಲ್ಲ ನಾವು ಗುರುತಿಸ್ತಾ ಮತ್ತೆ ಪಾಪ ಮಾಡದೇ ಇರುವಂತಹ ರೀತಿಯಲ್ಲಿ, ಮತ್ತೆ ಇನ್ಯಾವತ್ತೂ ಸಹ ಆ ಹಳೆ ಜೀವಿತಕ್ಕೆ ಮತ್ತೆ ಹಿಂದಿರುಗಿ ಹೋಗದೇ ಇರುವಂತಹ ರೀತಿಯಲ್ಲಿ ಪ್ರತಿನಿತ್ಯವೂ ನಮ್ಮನ್ನು ನಾವು ಪರಿಶುದ್ಧರನ್ನಾಗಿ ಮಾಡಿಕೊಳ್ಳುವಂತಹ ಭಾಗ್ಯವನ್ನ ನಮ್ಗೆ ಕೊಟ್ಟು ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಮ್ಮ ಜೀವನದಲ್ಲಿ ಅವ್ರು ಕೇಳಿರುವಂತಹ ಮಾತುಗಳನ್ನು ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನ ಕೊಟ್ಟು ನಡೆಸಿ. ಇದೆಲ್ಲವನ್ನ ತಂದೆ, ಈ ಸೌಭಾಗ್ಯವನ್ನ ಮತ್ತೆ ನಾವು ಪಡ್ಕೊಳ್ತೀವಿ, ನೀವು ನಮಗೋಸ್ಕರ ಸಿದ್ಧ ಮಾಡಿ ಕೊಟ್ಟಿರುವಂತಹದ್ದು ಅನ್ನುವಂತಹದನ್ನು ನಾವು ನಂಬುತ್ತಾ, ಅದಕ್ಕೋಸ್ಕರ ಬೇಕಾಗಿರುವಂತಹ ಸಹಾಯವನ್ನ ನೀವು ಮಾಡ್ತೀರಾ ಅಂತ ಹೇಳಿ ನಾವು ನಂಬುತ್ತಾ ಸರ್ವವನ್ನು ನಿಮ್ಮ ಕೈಯಲ್ಲಿ ಸಮರ್ಪಿಸ್ಕೊಳ್ತೀವಿ. ಪ್ರತಿನಿತ್ಯವೂ ನಮ್ಮನ್ನು ವಾಕ್ಯದಲ್ಲಿ ಎಚ್ಚರಿಕೆ ಪಡಿಸುವಂತಹ ಪ್ರತಿಯೊಬ್ಬ ದೈವ ಸೇವಕರನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಗೆ ಮುಂದೆ ಇಡ್ತಾ, ಈ ಕಾರ್ಯಕ್ರಮವನ್ನು ಪ್ರತಿನಿತ್ಯವೂ ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ, ಸಮಯಕ್ಕೆ ತಕ್ಕಂತೆ ನಡೆಸ್ಕೊಳ್ತಿರುವಂತಹ ನಿಮ್ಮ ಮಗಳು ರೇಖಾ ಆಂಟಿಯವರನ್ನ, ಅವ್ರ ಮಗನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಗೆ ಮುಂದೆ ಇಡ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೆ. ಆಮೆನ್.